afternoon, everyone. Welcome back to Akshara Academy. Right in the last class, so we discussed about the applications of derivatives. Right. So ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಅದರಲ್ಲಿ ಸೊ ವಿ ಡಿಸ್ಕಸ್ಡ್ ಅಬೌಟ್ ಇಂಟ್ರಡಕ್ಷನ್ ಅದಲ್ವಾ. ಇಂಟ್ರಡಕ್ಷನ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ. ಅದರಲ್ಲಿ ನಾವು ಬ್ಲೂ ಪ್ರಿಂಟ್ ಹೇಗಿದೆ, ಈ ಇಯರ್ ಅಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಬರಬಹುದು ಈ ಚಾಪ್ಟರ್ ಇಂದ, ಸೊ ಅಂತೇಳಿ ನಾವು ನೋಡ್ತಾ ಹೋಗಿದ್ವಿ ಹೌದಲ್ವಾ. ಅದೇ ರೀತಿಯಾಗಿ ನಾವು ಸ್ವಲ್ಪ ಫಾರ್ಮುಲಾಸ್ ನೋಡ್ತಾ ಇದ್ವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ನಾವೇನ್ ಮಾಡ್ತಾ ಹೋಗಿದ್ವಿ, ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಅಲ್ವಾ. ಹಾಗಾದ್ರೆ ಸೊ ಐ ಥಿಂಕ್ ವಿ ಫಿನಿಶ್ಡ್ ಟೂ ಪ್ರಾಬ್ಲಮ್ಸ್, ದ ರೇಡಿಯಸ್ ಆಫ್ ಸರ್ಕಲ್, ಈ ಎರಡು ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರೆ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ಸೊ ನಾವಿಲ್ಲಿ ಕ್ವಶನ್ ನಾವು ನೀಟಾಗಿ ಓದ್ಕೊಂತ ಹೋಗ್ಬೇಕು ನೋಡಿ. ಈ ಟಾಪಿಕ್ ಇಂದ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಇಂದ ಸೊ ವಿ ಮೇ ಗೆಟ್ 3 ಮಾರ್ಕ್ಸ್ ಒಂದು ಕ್ವಶನ್. ಸೊ ಈ ಕಾನ್ಸೆಪ್ಟ್ ಇಂದ ಬರ್ತಾ ಹೋಗ್ತದೆ ಓಕೆನಾ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ದೆನ್ ಹೌ ಫಾಸ್ಟ್ is the surface area increasing when the length of an edge is 10 centimeters ಅಂತ ಹೇಳ್ತಿದ್ದಾರೆ ಓಕೆನಾ. ಸೊ ನಮಗೆ ಏನು ಕೇಳಿದ್ರೆ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಕೇಳಿದ್ರೆ ನೋಡಿ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಅಂತ ಹೇಳ್ತಾರೆ. ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಹಾಗಾದ್ರೆ ನಮಗೆ ಏನೇನು ಕೊಟ್ಟಿದ್ದಾರೆ, ಫೈವ್ ಕ್ವಶನ್ಸ್ ಅಲ್ಲಿ ನಾವು ನೋಡ್ಕೋಬೇಕು. ನಮಗೆ ಏನು ಗಿವನ್ ಕಂಡೀಷನ್ ಕೊಟ್ಟಿದ್ದಾರೆ, ಫಸ್ಟ್ ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಸೊ ನಮಗೆ 50% ಪ್ರಾಬ್ಲಮ್ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಆಗ್ಬಿಡ್ತದೆ ಓಕೆನಾ. ಸೊ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ದ ಲೆಂತ್ ಆಫ್ ಆನ್ ಎಡ್ಜ್ ಈಸ್ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ದಟ್ ಸೊ ಐ ಆಮ್ ಟೇಕಿಂಗ್ ಲೆಟ್ ಸೊ ಎಕ್ಸ್ ಬಿ ದ, ನಾನೇನು ತಗೊಳ್ತೀನಿ, ಎಡ್ಸ್ ತಗೊಳ್ತೀನಿ. ಅಟ್ ಎಕ್ಸ್ ಬಿ ದ ಎಡ್ಸ್ ಲೆಂತ್ ಅಂತ ತಗೊಳ್ತೀನಿ. ನಮ್ಗೆ ಇಲ್ಲಿ ಕೇಳಿದ್ರೆ ಅಲ್ವಾ, ಎಡ್ಸ್ ಲೆಂತ್ ಕೇಳ್ತಾರೆ. ಸೊ ನಮಗೆ ಇನ್ನೊಂದು ಕೊಟ್ಟಿದ್ದಾರೆ ಗಿವನ್. ಸೊ ದ ಗಿವನ್ ನಮಗೆ ಬಿ ನ ನಾವು ಯಾವಾಗಲೂ ವಾಲ್ಯೂಮ್ ಅಂತ ತಗೊಳ್ಳೋಣ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಸೊ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು, ನಾವೆಂತ ಬರೀಬಹುದು, 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೊಳ್ಬಹುದು ಓಕೆನಾ. ಸೊ ನಾವೇನ್ ಫೈಂಡ್ ಮಾಡಬೇಕು, ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್. ಸೊ ನಾವೇನ್ ಫೈಂಡ್ ಮಾಡ್ಕೋಬೇಕು, ಇಲ್ಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಫೈಂಡ್ ಮಾಡ್ಕೋಬೇಕು. ದಟ್ ಈಸ್ ಸೊ ವಿ ಹ್ಯಾವ್ ಟು ಫೈಂಡ್ ಸೊ ನಾವು ಸರ್ಫೇಸ್ ಏರಿಯಾನ ಎಸ್ ಅಂತ ಅನ್ಕೊಳ್ಳೋಣ. ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ ಡಿ ಎಸ್ ಬೈ ಡಿ ಟಿ. ಸೊ ವೆನ್ ಎಡ್ಜ್ ಲೆಂತ್ ಎಕ್ಸ್ ಇಸ್ ಈಕ್ವಲ್ಸ್ ಇದ್ದಾಗ 10 ಸೆಂಟಿಮೀಟರ್ ಇದ್ದಾಗ ಸೊ ಎಷ್ಟು ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಓಕೆನಾ. ಸೊ ನೋಡಿ ನಾನು ಇನ್ನೊಮ್ಮೆ ಹೇಳ್ತೀನಿ. ನಾವು ಫಸ್ಟ್ ಏನು ತಗೊಂಡ್ವಿ, ಲೆಟ್ ಎಕ್ಸ್ ಬಿ ದ ಎಡ್ಜ್ ಲೆಂತ್. ನಮಗೆ ಆಲ್ರೆಡಿ ನಮಗೆ ಗೊತ್ತಿದೆ ವಿ ಅನ್ನೋದನ್ನ ಯಾವಾಗಲೂ ನಾವು ವಾಲ್ಯೂಮ್ ಅಂತಾನೆ ರೆಪ್ರೆಸೆಂಟೇಷನ್ ತಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಸೊ ಡಿ ವಿ ಬೈ ಡಿ ಟಿ ಅವರೇ ಕೊಟ್ಟಿದ್ದಾರೆ. ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನಾನು ಡಿ ವಿ ಬೈ ಡಿ ಟಿ ಟಿ ಯಾಕೆ ತಗೊಂಡೆ ಅಂದ್ರೆ ಪರ್ ಸೆಕೆಂಡ್ ಅಂತ ಹೇಳ್ತಾರೆ, ಇಟ್ ಚೇಂಜಸ್ ವಿತ್ ಟೈಮ್. ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ಅವ್ರು ಏನ್ ಹೇಳ್ತಾರೆ, ಹೌ ಫಾಸ್ಟ್ ಈಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ ಡಿ ಎಸ್ ಬೈ ಡಿ ಟಿ ವೆನ್ ಎಡ್ಜ್ ಅಂತ ಅವ್ರು ಹೇಳ್ತಾರೆ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ರೈಟ್. ಸೊ ವಿನೋದ್ ದಟ್, ಸೊ ನಮಗೆ ಗೊತ್ತಿದೆ ವಿನೋದ್ ದಟ್ ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್, ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ವಿ ಇಸ್ ಈಕ್ವಲ್ಸ್ ಟು ಏನಪ್ಪಾ ಅಂದ್ರೆ ವಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಓಕೆನಾ. ಸೊ ನಮಗೆ ಏನು ಕೊಟ್ಟಿದೆ, ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನು ಕೊಟ್ಟಿದೆ, ಸೊ ವಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಕೊಟ್ಟಿದೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಳ್ತೀನಿ. ಸೊ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್ ಟು, ಸೊ ಏನು ಮಾಡ್ತಾ ಹೋಗೋಣ,
ಟಿ ಮಾಡ್ತಾ ಹೋಗೋಣ. ಹಾಗಾದ್ರೆ ನಮಗೆ ಏನಾಗುತ್ತೆ, ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಸೊ 3x² ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಬರ್ತಾ ಹೋಗ್ತದೆ, ಹೌದಲ್ವಾ. ಹಾಗಾದ್ರೆ ನಮಗೆ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ. ಡಿ ವಿ ಬೈ ಡಿ ಟಿ ಎಷ್ಟು ಕೊಟ್ಟಿದ್ದಾರೆ, 9 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ನಮಗೆ ಏನು ಬರ್ತಾ ಹೋಗ್ತದೆ, ಸೊ ಇಲ್ಲಿ 9 ಬರೋಣ, 3x² ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಏನಾಗುತ್ತೆ 9/3x² ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಓಕೆನಾ. ಸೊ ಇದು ಒಂದು ವ್ಯಾಲ್ಯೂ ತಗೊಳ್ಳೋಣ, ರೈಟ್. ಹಾಗಾದ್ರೆ ನಮಗೆ ಕೇಳಿರೋದು ಏನು ಕೇಳಿದರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ಎಸ್ ಬೈ ಡಿ ಟಿ ನ ಫೈಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಸೊ ವಿ ನೋ ದ್ಯಾಟ್, ಸೊ ನಾವು ಸರ್ಫೇಸ್ ಏರಿಯಾ ಆಫ್ ಎ ವಾಲ್ಯೂಮ್ ಅಥವಾ ಸರ್ಫೇಸ್ ಏರಿಯಾ ಆಫ್ ಎ ಯಾವ್ದು ಕೇಳಿದ್ರೆ ಇಲ್ಲಿ ಕ್ಯೂಬ್ ಕೇಳಿದರೆ, ವಿ ನೋ ದ್ಯಾಟ್ ಅಗೇನ್ ನಾವು ಸರ್ಫೇಸ್ ಏರಿಯಾ, ಸೊ ಎಸ್ ಇಸ್ ಈಕ್ವಲ್ಸ್ ಟು, ಸೊ ಫಾರ್ಮುಲಾ ನಮಗೆ ಏನಾಗುತ್ತೆ 6x² ಆಗುತ್ತೆ, ಹೌದಲ್ವಾ. ಹಾಗಾದ್ರೆ ಅಗೇನ್ ನಾವೇನ್ ಮಾಡಿದನ್ನ, ಸೊ ವಿಲ್ ಡಿಫ್ರೆನ್ಶಿಯೇಟ್, ಸೊ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ, ಟಿ ಮಾಡೋಣ. ಯಾಕಂದ್ರೆ ನಮಗೆ ಡಿ ಎಸ್ ಬೈ ಡಿ ಟಿ ಬೇಕು ವೆನ್ ಎಡ್ಜ್ ಲೆಂತ್ ಇಸ್ 10 ಸೆಂಟಿಮೀಟರ್ ಆದಾಗ. ಹಾಗಾದ್ರೆ ಸೊ ನಮಗೆ ಏನಾಗುತ್ತೆ, ಸೊ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು, ನಾನು 6 ಅನ್ನ ಹಾಗೆ ಇಟ್ಕೊಳ್ತೀನಿ, x² ನ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಶಿಯೇಟ್ ಮಾಡಿದಾಗ 2 × x ಬರ್ತದೆ. ಸೊ 6 2 ನಮಗೆ ಏನು ಬರ್ತದೆ ಇಲ್ಲಿ 12 × ಸೊ x ಬರುತ್ತೆ. ಅಗೇನ್ ನಾವೇನ್ ಮಾಡ್ಬೇಕು, x ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೊ ನಮಗೆ ಏನು ಬರ್ತದೆ, ಡಿ ಎಕ್ಸ್ ಬೈ ಡಿ ಟಿ ಬರ್ತದೆ, ರೈಟ್. ಸೊ ಆಲ್ರೆಡಿ ನಾವು ಈಗ ನಮಗೆ ಏನು ಬೇಕಾಗಿದೆ, ಡಿ ಎಸ್ ಬೈ ಡಿ ಟಿ ಇದನ್ನು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 12 × x ಇಂಟು ನಮಗೆ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಗೊತ್ತಿದೆ, ಡಿ ಎಕ್ಸ್ ಬೈ ಡಿ ಟಿ ಅಂದರೆ 9/3x² ಇದೆ. ಸೊ ದಟ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಹಿಯರ್, ಸೊ 9/3x². ಹಾಗಾದ್ರೆ 1 ಟೈಮ್ x 1 ಟೈಮ್ x ಏನಾಯ್ತು, ಕ್ಯಾನ್ಸಲ್ ಆಯಿತು. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಸೊ ಅಗೇನ್ ವಿ ಕ್ಯಾನ್ ಕ್ಯಾನ್ಸಲ್, 3 3s are 9. Okay, so therefore ds by dt is equals to, so 12 3s are, so ನಮಗೆ ಏನು ಬರ್ತದೆ 36 ಬರುತ್ತೆ. ಸೊ ಇದೇನಿದೆ x ಇದೆ. ಸೊ ದಿಸ್ ಇಸ್ ds by dt. ಅವ್ರು ನಮಗೆ ಕೇಳಿದರೆ, ಸೊ ds by dt when edge length x is equals ಎಷ್ಟಿದಾಗ 10 ಸೆಂಟಿಮೀಟರ್ ಇದ್ದಾಗ, ಹಾಗಾದ್ರೆ ನಮಗೆ ಏನು ಬರ್ತದೆ 36/10 ಬಂದರೆ, ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 3.6 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 3.6 × 10 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಆಗುತ್ತೆ, ಓಕೆನಾ. ಸೊ ಆನ್ಸರ್ ನಮಗೆ therefore so ds by dt at x is equals to 10 ಸೆಂಟಿಮೀಟರ್ ಆದಾಗ, ಸೊ ನಮಗೆ ಎಷ್ಟು ಬರ್ತಾ ಹೋಗ್ತದೆ 3.6 × ಸೆಂಟಿಮೀಟರ್ ಸ್ಕ್ವೇರ್ ಪರ್ ಏನಾಗುತ್ತೆ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್, ಓಕೆನಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. An edge of variable cube is increasing. An edge of a variable cube is increasing at the rate of 3 centimeter per second. ಅಲ್ವಾ, at the rate of ಏನಂತಂದ್ರೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಹೇಳ್ತಿದ್ರೆ, ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ವೆನ್ ಎಡ್ಜ್ ಲೆಂತ್ ಈಸ್ 10 ಸೆಂಟಿಮೀಟರ್ ಲಾಂಗ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೇಂತು ಸರ್ಫೇಸ್ ಏರಿಯಾನ ಫೈಂಡ್ ಮಾಡಬೇಕಾಗಿತ್ತು, ಯಾವುದಕ್ಕೆ, ಕ್ಯೂಬ್ಗೆ. ಸೊ ಬಟ್ ಇಲ್ಲಿ ನಾವೇನು ಫೈಂಡ್ ಮಾಡಬೇಕಾಗಿದೆ, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನಮಗೆ ಏನನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸೊಲ್ಯೂಷನ್ ಫಾರ್ ದಿಸ್ ಒನ್ ನೋಡೋಣ. ಸೊ ಏನು ಹೇಳ್ತಿದ್ದಾರೆ ಕ್ವಶನ್ ಅಲ್ಲಿ, ಆನ್ ಎಡ್ಜ್ ಆಫ್ ಎ ವೇರಿಯಬಲ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್, ಲೆಟ್ ಎಕ್ಸ್ ಬಿ ದ ಏನು ತಗೊಳ್ಳೋಣ, ಲೆಟ್ ಎಕ್ಸ್ ಬಿ ದ ಎಡ್ಜ್ ಆಫ್ ಎ ಕ್ಯೂಬ್ ತಗೊಳ್ಳೋಣ ಅಂಡ್ ಡೈರೆಕ್ಟ್ ತಗೊಂಡ್ಬಿಡೋಣ. ಸೊ ವಿ ಬಿ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ತಗೊಳ್ಳೋಣ, ಓಕೆನಾ. ಸೊ ಗಿವನ್ ದ್ಯಾಟ್, ಸೊ ದ ಗಿವನ್, ಸೊ ಏನು ಕೊಡ್ತಾರೆ, ದ ಎಡ್ಜ್ ಆಫ್ ದಿ ವೇರಿಯಬಲ್ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ, ಅಂದ್ರೆ ಇಟ್ ಮೀನ್ಸ್ ಇಟ್ ವೇರಿಯಸ್ ವಿತ್ ಟೈಮ್. ಸೊ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಹೌ ಮಚ್, 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತೇಳಿ ನಮಗೆ ಕೊಟ್ಟಿದ್ದಾರೆ.
ಅದಲ್ವಾ. ಸೊ ನಮಗೆ ಏನನ್ನ ಫೈಂಡ್ ಮಾಡಕ್ಕೆ ಹೇಳಿದ್ರೆ ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಏನ್ ಫೈಂಡ್ ಮಾಡಬೇಕಾಗತ್ತೆ ನಾವು ಡಿ ವಿ ಬೈ ಡಿ ಟಿ ನ ಫೈಂಡ್ ಮಾಡ್ಕೋಬೇಕು. ಸೊ ವೆನ್ ಎಡ್ಸ್ ಈಸ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ದಿಸ್ ಇಸ್ ದ ಕ್ವಶನ್ ಮಾರ್ಕ್. ಓಕೆನಾ. ಸೊ ನಾವು ನಮಗೇನು ಗೊತ್ತಿದೆ, ವಿ ನೋ ದಟ್ ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಲ್ವಾ. ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನು ವಿ ಇಸ್ ಈಕ್ವಲ್ಸ್ ಆಯಿತು ಎಕ್ಸ್ ಕ್ಯೂಬ್ ಆಯಿತು. ಸೊ ನೀವೇನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನು ಮಾಡ್ತೋಗೋಣ ಟಿ ಮಾಡ್ತೋಗೋಣ. ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 3 ಇಂಟು ಎಕ್ಸ್ ಸ್ಕ್ವೇರ್ ನಮಗೇನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಯಾಕಂದರೆ ನಾವಿಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ ಸೊ ಎಕ್ಸ್ ಅನ್ನೋದು ಇಲ್ಲಿ ಏನಾಗುತ್ತೆ ಅನ್ನೋನ್ ವೇರಿಯಬಲ್ ಆಗುತ್ತೆ. ಸೊ ದಟ್ ಅನ್ನೋನ್ ವೇರಿಯಬಲ್ ನಾವೇನು ಮಾಡಬೇಕು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದಟ್ ವಿ ಆರ್ ಗೆಟಿಂಗ್ 3x ಸ್ಕ್ವೇರ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಬರ್ತಾ ಹೋಗ್ತದೆ. ಓಕೆನಾ. ಸೊ ಅವ್ರು ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಡ್ತೀನಿ. ಸೊ ಡಿ ವಿ ಬೈ ಡಿ ಟಿ ಅಟ್ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಮಾಡ್ಕೊಳ್ಳೋಣ. ಸೊ 3 ಇಂಟು ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ. ಸೊ ಡಿ ಎಕ್ಸ್ ಬೈ ಡಿ ಟಿ ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅಗೇನ್ ದೆ ಗಿವನ್ 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ. ಹಾಗಾದ್ರೆ ಫೈನಲಿ ಸೊ ಡಿ ವಿ ಬೈ ಡಿ ಟಿ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಅಂತ ಕೊಟ್ಟಾಗ ಏನಾಗುತ್ತೆ 3 ಇಂಟು 10 ಸ್ಕ್ವೇರ್ ಇಂಟು ಏನಾಗುತ್ತೆ 3 ಆಗುತ್ತೆ. therefore so this is equals to 3 is 9 into 100 so 900. ಸೊ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ವಾಲ್ಯೂಮ್ ಆಗಿದ್ರಿಂದ ಕ್ಯೂಬಿಕ್ ಸೆಂಟಿಮೀಟರ್ ಇರ್ತದೆ. ಸೊ ನಮಗೆ therefore dv by dt when edge length is 10 centimeter ಆದಾಗ ಸೊ ಎಷ್ಟು ಬರ್ತದಪ್ಪ ಅಂದ್ರೆ ನಮಗೆ 900 ಕ್ಯೂಬಿಕ್ ಪರ್ ಸೆಕೆಂಡ್ ಆಗುತ್ತೆ, ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ರೈಟ್. ನೆಕ್ಸ್ಟ್ ಏನ್ ಮಾಡಿದೆ, ಏನ್ ಕ್ವಶನ್ ಕೇಳ್ತಿದ್ದಾರೆ, ಎ ಸ್ಟೋನ್ ಈಸ್ dropped into a white lake and waves moves in a circle at a speed of 4 centimeter per second. At the instant when the radius of circular wave is 10 centimeter, how fast is the enclosed area increasing ಅಂತ ಹೇಳ್ತಿದ್ದಾರೆ. ನೋಡಿ ಇನ್ನೊಮ್ಮೆ ಕ್ವಶನ್ ಓದ್ತೀನಿ. ನಾವು ಕ್ವಶನ್ ಅನ್ನ ಇಲ್ಲಿ ನೀಟಾಗಿ ಓದ್ಕೋಬೇಕು. ನಾವು ಎಷ್ಟು ನೀಟಾಗಿ ಕ್ವಶನ್ ಓದ್ಕೊಳ್ತೀವೋ ಅಷ್ಟು ನಮಗೆ ಸೊ ಅಲ್ಲಿರುವಂತಹ ಹಿಂಟ್ಸ್ ನಮಗೆ ಗೊತ್ತಾಗ್ತಾ ಹೋಗ್ತದೆ ಕ್ವಶನ್ ಅಲ್ಲಿರುವಂತಹದ್ದು. ಓಕೆನಾ. ಸೊ ಎ ಸ್ಟೋನ್ ಈಸ್ ಡ್ರಾಪ್ಡ್ ಇನ್ ಟು ಎ ಕ್ವೈಟ್ ಲೇಕ್ ಅಂತ ಹೇಳ್ತಾರೆ. ಸೊ ನಮಗೆ ನಾರ್ಮಲ್ ಆಗಿ ಗೊತ್ತಿದೆ, ನಾವು ಒಂದು ಇನ್ ಕೇಸ್ ಯಾವುದೋ ಒಂದು ಪಾತ್ರೆಯಲ್ಲಾದರೂ ಅಥವಾ ಒಂದು ಬಕೆಟ್ ಅಲ್ಲಾದರೂ ನಾವು ಇನ್ ಕೇಸ್ ಏನಾದರೂ ಒಂದು ಕಲ್ಲನ್ನು ಕೂಡ ಹಾಕಿದ್ರೆ, ಇಲ್ಲಿ ಸ್ಟೋನ್ ಯಾವುದೋ ಒಂದು ವಸ್ತುವನ್ನು ಹಾಕಿದ್ರೆ ಸೊ ನಮಗೆ ಏನಾಗುತ್ತೆ ಅಲ್ಲಿ ವೇವ್ ಫಾರ್ಮ್ಸ್ ಆಗ್ತಾ ಹೋಗ್ತವೆ ಅದಲ್ವಾ. ಇದೆಲ್ಲ ನಾವು ನೋಡಿರ್ತೀವಿ. ಅದೇ ಹೇಳ್ತಿದ್ದಾರೆ ಇಲ್ಲಿ ಎ ಸ್ಟೋನ್ ಈಸ್ ಡ್ರಾಪ್ಡ್ ಇನ್ ಟು ಎ ಕ್ವೈಟ್ ಲೇಕ್ and waves moves in a circles at a speed of 4 centimeter per second ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ at the instant when the radius of a circular wave is 10 centimeter, how fast is the enclosed area increasing ಅಂತ ಹೇಳ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ ಈಗ ಸೊ ನಮಗೆ ಇಲ್ಲೇ ಹಿಂಟ್ ಕೊಟ್ಟಿದ್ದಾರೆ. ಸೊ ವೇವ್ ಮೂವ್ಸ್ ಇನ್ ಎ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಮಾಡ್ಕೊಂಡ್ಬಿಡೋಣ, ಏರಿಯಾ ಆಫ್ ಎ ಸರ್ಕಲ್ ನ ಇಲ್ಲಿ ನೋಡ್ಕೊಂಡು ನಮ್ಗೆ ಏನ್ ಫೈಂಡ್ ಮಾಡ್ಕೋಬೇಕೀಗ, ಎನ್ಕ್ಲೋಸ್ಡ್ ಏರಿಯಾ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ವೇವ್ಸ್ ಮೂವ್ಸ್ ಇನ್ ಎ ಸರ್ಕಲ್ ಅಂತಂದ್ರಿಗಿನ ಅಲ್ಲಿ ನಮಗೆ ರೆಸ್ಪೆಕ್ಟಿವ್ ಏನಾಗ್ತದೆ, ಏರಿಯಾ ಆಫ್ ಎ ಸರ್ಕಲ್ ಆಗ್ತದೆ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಫೈಂಡ್ ಮಾಡ್ಬೇಕು, ಡಿ ಎ ಬೈ ಡಿ ಟಿ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ನಮಗೆ ಗೊತ್ತಿದೆ, we know that so area of a circle, so area of a circle ನಮಗೆ ಗೊತ್ತಿದೆ a is equals to pi r square. ಓಕೆನಾ. ಸೊ ನಮಗೆ ಇನ್ನೇನು ಕೊಟ್ಟಿದ್ದಾರೆ, ಗಿವನ್. ಸೊ ದ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್. ಸೊ ಇಲ್ಲಿ ಕೊಟ್ಟಿದ್ದಾರೆ waves moves in a circle at speed of 4 centimeter per second. ನಾವು ವೇವ್ ಮೂವ್ ಆಗ್ತಿದೆ ಅಂದ್ರೆ ನಾವೇನು ತಗೊಳ್ಬಹುದು, ರೇಡಿಯಸ್ ಅಂತ ತಗೊಳ್ಬಹುದು. therefore dr by dt is equals to ಸೊ ನಮಗೆ ಎಷ್ಟು ಕೊಟ್ಟಿದ್ದಾರೆ, 4 centimeter per second ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನಮಗೆ ಎಷ್ಟು ಕೊಟ್ಟಿದ್ದಾರೆ, 4 centimeter per second ಅಂತ ಕೊಟ್ಟಿದ್ದಾರೆ. at instant when the radius of a circular wave is ಎಷ್ಟು ಕೊಟ್ಟಿದ್ದಾರೆ, 10 centimeter ಅಂತ ಕೊಟ್ಟಿದ್ದಾರೆ.
ಓಕೆನಾ. ಸೊ ರೇಡಿಯಸ್ ಆಫ್ ದ ವೇವ್ ಈಸ್ 10 ಸೆಂಟಿಮೀಟರ್ ಅಂದ್ರೆ ಇಟ್ ಮೀನ್ಸ್ ಆರ್ ಇಸ್ ಈಕ್ವಲ್ಸ್ ಏನಂತ ಅರ್ಥ 10 ಸೆಂಟಿಮೀಟರ್ ಅಂತ ಅರ್ಥ. ಸೊ ಹೌ ಫಾಸ್ಟ್ ಇಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್? ಸೊ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಏನ್ ಫೈಂಡ್ ಮಾಡ್ಬೇಕು ನಾವು? ಸೊ ಡಿ ಎ ಬೈ, ಸೊ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡಬೇಕು? ಟಿ ಮಾಡ್ಕೋಬೇಕು. ಡಿ ಎ ಬೈ ಡಿ ಟಿ ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ. ಸೊ ಹಾಗಾದ್ರೆ ನಮಗೆ ಗೊತ್ತಿದೆ. ಸೊ ನಾವು ವಿ ಹ್ಯಾವ್, ಸೊ ಎ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ಕೊಳ್ಳೋಣ? ಟಿ ಮಾಡ್ಕೊಳ್ಳೋಣ. therefore dA by dt is equals, ನೋಡಿ ಇಲ್ಲಿ pi ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಇರುತ್ತೀನಿ. ಸೊ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ಆರ್ ಫಂಕ್ಷನ್. ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ಆರ್ ಅನ್ನೋನ್ ವೇರಿಯಬಲ್ ಆಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ಕೋಬೇಕು? ಪವರ್ ನ ರಿಡ್ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ಏನಾಗುತ್ತೆ ಇದು? ಸೊ 2r ಆಗುತ್ತೆ. ಸೊ ಅಗೇನ್ ಆರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? dr by dt ಬರ್ತಾ ಹೋಗ್ತದೆ ಅಲ್ವಾ. ಸೊ ಹಾಗಾದ್ರೆ therefore ಡಿ ಎ ಬೈ ಡಿ ಟಿ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಸೊ ಪೈ ಇದೆ ಆಲ್ರೆಡಿ 2 ಕೊಟ್ಟಿದ್ದಾರೆ. ಸೊ ಆರ್ ಅನ್ನೋದು ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಸೊ ಡಿ ಆರ್ ಬೈ ಡಿ ಟಿ ನಮಗೆ ಎಷ್ಟು ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ 4 2 8 80 ಪೈ ಆಗುತ್ತೆ. ಸೊ ಏರಿಯಾ ಆಫ್ ಎ ಸರ್ಕಲ್ ಕೇಳೋದ್ರಿಂದ ಡಿ ಎ ಬೈ ಡಿ ಟಿ, ಸೊ 80 ಪೈ. ಸೊ ನಮಗೇನಾಗುತ್ತೆ? ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಈಸ್ ದ answer. Okay, right. Next problem. So this is the most important question. So maximum time ನಾವು ಲಾಸ್ಟ್ ಇಯರ್ ಅಲ್ಲಿ ನೋಡ್ತಾ ಇರುವಾಗಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಮೇಲೆ ನಮಗೆ 5 ಮಾರ್ಕ್ಸ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾ ಇದ್ರು. ಬಟ್ ಈ ಸಲ ಈ ಚಾಪ್ಟರ್ ಅಲ್ಲಿ ನಮಗೆ 5 ಮಾರ್ಕ್ ಕ್ವಶನ್ಸ್ ಇಲ್ಲದೆ ಇರೋ ಕಾರಣದಿಂದಾಗಿ ಸೊ ಈ ಕ್ವಶನ್ಸ್ ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ 3 ಮಾರ್ಕ್ಸ್ ಗೆ ಅವರು ಕೇಳ್ತಾ ಹೋಗಬಹುದು. ಓಕೆನಾ. ಸೊ ಕ್ವಶನ್ ಏನ್ ಕೇಳಿದರೆ, ದ ಲೆಂತ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ. ಓಕೆನಾ. ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ at the rate of 3 centimeter per minute and the width y is increasing at the rate of 2 centimeter per minute ಅಂತ ಹೇಳ್ತಿದ್ದಾರೆ. when x is equals to 10 centimeter and y is equals to 6 centimeter, find the rate of change of. ಫಸ್ಟ್ ಕ್ವಶನ್ ಏನ್ ಕೇಳಿದ್ರೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಕೇಳಿದರೆ. ಸೊ ನೆಕ್ಸ್ಟ್ ಏನ್ ಕೇಳಿದ್ರೆ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಅಂತ ಕೇಳ್ತಾ ಹೋಗಿದ್ದಾರೆ, ಹೌದಲ್ವಾ. ಸೊ ನಮಗೆ ಇಲ್ಲಿ ಫಸ್ಟ್ ನೀವೇನ್ ಮಾಡ್ಕೋಬೇಕು? ಗಿವನ್ ಹಿಂಟ್ ನಮಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ಓಕೆನಾ. ಸೊ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ. ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಏನು ಕೊಟ್ಟಿದ್ದಾರೆ ಆ ಗಿವನ್ ಕಂಡೀಷನ್ ನಾವು ಬರ್ಕೊಳ್ಳೋಣ. ದ ಲೆಂತ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್, ಎಕ್ಸ್ ಅನ್ನೋ ಡಿಕ್ರೀಸಿಂಗ್ ಆಗ್ತದೆ at the rate of 3 centimeter per minute ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇಂತ ಬರ್ಕೊಳ್ಬಹುದು ಇದನ್ನ? ಗಿವನ್. ಸೊ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಸೊ ಮೈನಸ್ 3 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಬರ್ಕೊಳ್ಬಹುದು. ಯಾಕಂದ್ರೆ ಡಿಕ್ರೀಸಿಂಗ್ ಅಂತ ಕೇಳ್ತಿದ್ದಾರೆ, ಯರ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಡಿಕ್ರೀಸಿಂಗ್ ಆಗುತ್ತೆ. ನೆಕ್ಸ್ಟ್ ದ ವಿಡ್ತ್ y ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ 2 ಸೆಂಟಿಮೀಟರ್ ಪರ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇಂತ ಬರ್ಕೊಳ್ಬಹುದು? ಸೊ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಸೊ 2 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ನಾವೇನ್ ಮಾಡ್ಕೋಬಹುದು? ಬರ್ಕೋಬಹುದು. ಅಗೇನ್ ನಮ್ಗೆ ಏನ್ ಕೊಡ್ತಾರೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್, ವೈ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಆದಾಗ ಸೊ ಏನನ್ನ ಫೈಂಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಪೆರಿಮೀಟರ್ ನ ಫೈಂಡ್ ಮಾಡ್ಕೊಳ್ಳಿ ಮತ್ತೆ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಅಲ್ವಾ. ಹಾಗಾದ್ರೆ ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ? ಲೆಟ್ ಸೊ ಪಿ ಬಿ ದ ಏನ್ ತಗೊಳ್ಳೋಣ? ಸೊ ಪೆರಿಮೀಟರ್ ಆಫ್ ಎ ಏನ್ ತಗೊಳ್ಳೋಣ? ರೆಕ್ಟ್ಯಾಂಗಲ್ ಅಂತ ತಗೊಳ್ಳೋಣ. ರೆಕ್ಟ್ಯಾಂಗಲ್ ಅಂತ ತಗೊಳ್ಳೋಣ, ಹೌದಲ್ವಾ. ಸೊ ಅಂಡ್ ಈಸ್ ಗಿವನ್ ಬೈ, ನಮಗೆ ಗೊತ್ತಿದೆ ಪೆರಿಮೀಟರ್ ಮೀನ್ಸ್ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಸುತ್ತಳತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಸೊ ಇಲ್ಲಿ ಎಕ್ಸ್ ವೈ ಇದೆ, ನಮಗೆ ರೆಕ್ಟ್ಯಾಂಗಲ್ ಶೇಪ್ ಹೆಂಗಿರ್ತದೆ? ಸೊ ದಿಸ್ ಇಸ್ ಅ ರೆಕ್ಟ್ಯಾಂಗಲ್, ಹೌದಲ್ವಾ. ಸೊ ಹಿಂಗೆ ರೆಕ್ಟ್ಯಾಂಗಲ್ ಇರ್ತದೆ. ಸೊ ನಮಗೆ ಎಕ್ಸ್ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ, ಇದನ್ನು ವೈ ಅಂತ ತಗೊಳ್ಳೋಣ.
ಅಲ್ವಾ. ಸೊ ವಿಡ್ತ್ ವೈ ಕೊಟ್ಟಿದ್ದಾರೆ, ಲೆಂತ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏರಿಯಾ ಆಫ್ ಪ್ಯಾರಾಮೀಟರ್ ಏನಾಗುತ್ತೆ, ಸೊ ಎಕ್ಸ್ ಇವೆರಡು ಲೆಂತ್ ಏನಾಗುತ್ತೆ ಯಾವಾಗಲೂ ಅಪೋಸಿಟ್ ಲೆಂತ್ ಯಾವಾಗಲೂ ಸೇಮ್ ಇರ್ತಾ ಹೋಗ್ತವೆ. ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ 2x ಆಗುತ್ತೆ, ವೈ ಪ್ಲಸ್ ವೈ ಏನಾಗುತ್ತೆ 2y ಆಗುತ್ತೆ. ಹಾಗಾದ್ರೆ ಸೊ ಟೋಟಲ್ ಪೆರಿಮೀಟರ್ ಇಸ್ ಗಿವನ್ ಬೈ ಪಿ ಇಸ್ ಈಕ್ವಲ್ಸ್ ನಾವೆಂತ ಬರಿಬಹುದು 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರಿಬಹುದು. ಹಾಗಾದ್ರೆ ನಮ್ಗೆ ಏನ್ ಕೇಳಿದರೆ ರೇಟ್ ಆಫ್ ಚೇಂಜ್ ಅಂತ ಕೇಳಿದರೆ, ಹೌದಲ್ವಾ. ರೇಟ್ ಆಫ್ ಚೇಂಜ್ ಇಲ್ಲಿ ಏನಾಗ್ತದೆ ಮಿನಿಟ್ ಅಂತ ಆಗೋದ್ರಿಂದ ಸೊ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ ಟಿ ಮಾಡೋಣ. ಸೊ ಆನ್ ಬೋತ್ ಸೈಡ್ ಅಲ್ವಾ. ಹಾಗಾದ್ರೆ ಏನಾಗುತ್ತೆ ಡಿ ಪಿ ಬೈ ಡಿ ಟಿ. ಮತ್ತೆ ನೀವು ವಾಟ್ಸಪ್ ಅಲ್ಲಿ ಡಿ ಪಿ ಇಡ್ತಾರಲ್ಲ ಆ ಡಿ ಪಿ ಎಲ್ಲ ಇದು ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್, ಓಕೆನಾ. ಸೊ ಡಿ ಪಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 2 ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ತೀನಿ. ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ತಗೋಣ. ಸೊ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ನಮಗೆ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಸೊ ವೈ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ನಮಗೆ ಏನು ಬರ್ತದೆ ಡಿ ವೈ ಬೈ ಡಿ ಟಿ ಬರುತ್ತೆ. ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಡಿ ಎಕ್ಸ್ ಬೈ ಡಿ ಟಿ ಅಂದ್ರೆ ನಮಗೆ ಎಷ್ಟು ಕೊಟ್ಟಿದ್ದಾರೆ -3 ಕೊಟ್ಟಿದ್ದಾರೆ. ಸೊ ಡಿ ವೈ ಬೈ ಡಿ ಟಿ ಅಂದ್ರೆ ನಮಗೆ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಹಾಗಾದ್ರೆ -3 + 2 ಏನಾಗುತ್ತೆ -1 ಆಗೋದ್ರಿಂದ ವಿ ಗೆಟ್ -2. ಸೊ ಇಲ್ಲಿ ಪೆರಿಮೀಟರ್ ಆಗೋದ್ರಿಂದ ಯಾವಾಗಲೂ ನಮಗೆ ಇರ್ತದೆ ಸೆಂಟಿಮೀಟರ್ ಇರ್ತದೆ. ಸೊ ಸೆಂಟಿಮೀಟರ್ ಪರ್ ಏನಾಗುತ್ತೆ ಮಿನಿಟ್ ಆಗುತ್ತೆ. ಸೊ ದಿಸ್ ಈಸ್ ಡಿ ಪಿ ಬೈ ಡಿ ಟಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಮ್ಗೆ ಏನ್ ಕೇಳಿದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಕೇಳಿದರೆ, ಅದಲ್ವಾ. ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಸೆಕೆಂಡ್ ಒನ್. ಸೊ ವಿಲ್ ಫೈಂಡ್ ಔಟ್ ಸೆಕೆಂಡ್ ಒನ್ ಬಿ ಏನ್ ಫೈಂಡ್ ಮಾಡ್ಕೊಳ್ಳೋಣ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಲೆಟ್ ಎ ಬಿ ದ ಏನ್ ತಗೊಳ್ಳೋಣ ಲೆಟ್ ಎ ಬಿ ದ ಸೊ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಅಂತ ತಗೊಳ್ಳೋಣ. ಓಕೆನಾ. ಹಾಗಾದ್ರೆ ಸೊ ನಾವು ವಿನೋದ್ ದಟ್ ಸೊ ದೇರ್ಫೋರ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಾಗುತ್ತೆ ಲೆಂತ್ ಇಂಟು ಬ್ರಿಡ್ತ್ ಆಗುತ್ತೆ ಅಲ್ವಾ. ಹಾಗಾದ್ರೆ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಹೋಗೋಣ. ಹಾಗಾದ್ರೆ ನಮಗೆ ಇಲ್ಲೇನಿದೆ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ ಇರೋದ್ರಿಂದ ವಿಲ್ ಯೂಸ್ ದ ಪ್ರಾಡಕ್ಟ್ ರೂಲ್. ಸೊ ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ಳೋಣ, ವೈ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಇಲ್ಲಿ ಡಿ ವೈ ಬೈ ಡಿ ಟಿ ಬರ್ತದೆ. ನೆಕ್ಸ್ಟ್ ವೈ ಅನ್ನ ಹಾಗೆ ಇಟ್ಕೊಳ್ಳೋಣ, ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ, ನಮಗೆ ಏನ್ ಬರ್ತಾ ಹೋಗ್ತದೆ ಡಿ ಎಕ್ಸ್ ಬೈ ಡಿ ಟಿ ಬರ್ತದೆ. ಆಲ್ರೆಡಿ ನಮಗೆ ಎಲ್ಲಾ ಹಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಅಂದ್ರೆ ನಮಗೆ ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಸೊ ಡಿ ವೈ ಬೈ ಡಿ ಟಿ ನಮಗೆ ಎಷ್ಟು ಕೊಟ್ಟಿದ್ದಾರೆ ಸೊ 2 ಕೊಟ್ಟಿದ್ದಾರೆ ಪ್ಲಸ್ ಸೊ ವೈ ಅನ್ನೋದು ಎಷ್ಟು ಕೊಟ್ಟಿದ್ದಾರೆ ನಮಗೆ 6 ಕೊಟ್ಟಿದ್ದಾರೆ. ಸೊ ಡಿ ಎಕ್ಸ್ ಬೈ ಡಿ ಟಿ ನಮಗೆ ಎಷ್ಟು ಕೊಟ್ಟಿದ್ದಾರೆ -3 ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಸೊ 10 × 2 20. ಸೊ 6 × -3 -18. ಸೊ ನಮಗೆ ಎಷ್ಟು ಬರ್ತದೆ ಅಪ್ಪ ಅಂದ್ರೆ ಸೊ 2 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು 2. ಸೊ ಇಲ್ಲಿ ಏರಿಯಾ ಕೇಳೋದ್ರಿಂದ ಸೊ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಏನಾಗುತ್ತೆ ಮಿನಿಟ್ ಆಗುತ್ತೆ. ಸೊ ದಟ್ ಈಸ್ ದ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಯಾಕಂದ್ರೆ ಎಕ್ಸ್ ಸೆಂಟಿಮೀಟರ್ ಇದೆ, ವೈ ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಏನಾಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಬರ್ತಾ ಹೋಗ್ತದೆ ಅಲ್ವಾ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ಇದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ, ಅದು ನಿಮಗೆ ಸೊ ಹೋಮ್ ವರ್ಕ್ ಆಗಿ ನೀವೇ ಸಾಲ್ವ್ ಮಾಡ್ಕೋಬೇಕು. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ದಿಸ್ ಇಸ್ ಲ್ಯಾಡರ್ ಕ್ವಶನ್, ರೈಟ್. ಸೊ ಏನ್ ಹೇಳ್ತಿದ್ದಾರೆ ಕ್ವಶನ್ ಅಲ್ಲಿ, ಎ ಲ್ಯಾಡರ್ ಆಫ್ 5 ಸೆಂಟಿಮೀಟರ್ ಲಾಂಗ್ ಈಸ್ ಲೀನಿಂಗ್ ಅಗೇನ್ಸ್ಟ್ ಎ ವಾಲ್ ಅಂತ ಹೇಳ್ತಿದ್ದಾರೆ. ಏನೋ ಒಂದು 5 ಸೆಂಟಿಮೀಟರ್ ಲ್ಯಾಡರ್ ಅಂತ ನಮಗೆ ಗೊತ್ತಿದೆ ಅಲ್ವಾ. ಸೊ ಕನ್ನಡದಲ್ಲಿ ಏನಂತ ಕರಿತೀವಿ, ಅದನ್ನ ಏನಂತ ಕರಿತೀವಿ ಗೊತ್ತಿದೆ ಅಲ್ವಾ. ನಮ್ ಕಡೆ ಆದ್ರೆ ಅದನ್ನ ನಿಶ್ಚಣಿಕೆ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಎ ಲ್ಯಾಡರ್ a 5 centimeter long is leaning against a wall ಅಂತ ಹೇಳ್ತಿದ್ದಾರೆ. The bottom of the ladder is pulled along the ground. ಏನ್ ಮಾಡ್ತಿದ್ದಾರೆ ಅವರು, the bottom of the ladder is pulled along the ground away from the wall at the rate of 2 centimeter per second. Then how fast is its height on the wall decreasing when the foot of the ladder is 4 meter away from the wall ಅಂತ ಹೇಳ್ತಿದ್ದಾರೆ ಅಲ್ವಾ.
ಕ್ವಶನ್ ಓದ್ಲಿಕ್ಕೆ ಮಾತ್ರ ಲೆಂತಿ ಕಾಣಿಸ್ತಾ ಇದೆ, ಬಟ್ ಅದನ್ನ ಸ್ವಲ್ಪ ನಾವು ಏನಾದರೂ ಕೊಟ್ಟಿರುವಂತಹ ಹಿಂಟ್ಸ್ ಇಂದ ಡಯಾಗ್ರಾಮ್ ಹಾಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ಬಹಳ ಈಸಿ ಆಗುತ್ತೆ ಅಲ್ವಾ. ಸೊ ನೋಡ್ತಾ ಹೋಗೋಣ ನಮಗೆ ಏನು ಕೊಟ್ಟಿದ್ದಾರಪ್ಪ, ನಾವೇನು ಫೈಂಡ್ ಮಾಡ್ಕೊಂಡು ಹೋಗೋಣ. ಓಕೆನಾ, ಎ ಲ್ಯಾಡರ್ ಈಸ್ 5 centimeter ಲಾಂಗ್ ಲೀನಿಂಗ್ ಅಗೇನೆಸ್ಟ್ ಎ ವಾಲ್ ಅಂತ ತಗೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎ ವಾಲ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್. ಓಕೆನಾ, ನಾನೇನು ಮಾಡ್ತೀನಿ ಈಗ 5 ಸೆಂಟಿಮೀಟರ್ ಇರುವಂತಹ ಒಂದು ಲ್ಯಾಡರ್ನ ಈ ವಾಲ್ಗೆ ಏನು ಮಾಡ್ತಾ ಹೋಗ್ತೀನಿ, ಸೊ ಲೀನಿಂಗ್ ಮಾಡ್ತೀನಿ. ಈ ರೀತಿಯಾಗಿ ಇರ್ತದೆ. ಸೊ ದಿಸ್ ಈಸ್ ಸೊ ವಾಲ್ ವಿತ್ ಹೌ ಮೆನಿ ಸೆಂಟಿಮೀಟರ್, ದಿಸ್ ಈಸ್ 5 ಮೀಟರ್ ಕೊಡುತ್ತಲ್ವಾ, 5 ಮೀಟರ್. ಓಕೆನಾ, ಸೊ ದಿಸ್ ಇಸ್ ದ ಗ್ರೌಂಡ್. ರೈಟ್. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ದ ಬಾಟಮ್ ಆಫ್ ದ ಲ್ಯಾಡರ್ ಈಸ್ ಪುಲ್ಡ್. ನಾವೇನ್ ಮಾಡ್ತೀವಿ ಇದನ್ನ, ಸೊ ಪುಲ್ ಮಾಡೋಣ ಇದನ್ನ. ಬಾಟಮ್ ಆಫ್ ದ ಲ್ಯಾಡರ್ ಈಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್ away from the wall at the rate of 2 centimeter. How fast is its height on the wall decreasing? ಸೊ ನಾನು ಪುಲ್ ಮಾಡ್ತಾ ಹೋಗ್ತೀನಿ. ಸೊ ಪುಲ್ ಮಾಡಿದಾಗ ಇದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದೇನಾಗುತ್ತೆ, ಇನ್ಕ್ರೀಸ್ ಆಗಿ ಮುಂದೆ ಹೋಗ್ತದೆ. ಸೊ ಇದು ನೋಡ್ತಾ ಹೋಗೋಣ ಹೇಗಾಗತ್ತಪ್ಪ ಅಂದ್ರೆ, ಸೊ ಪುಲ್ಡ್ ಆದ್ಮೇಲೆ ಸೊ ಈ ರೀತಿಯಾಗಿ ಅದೇನಾಗುತ್ತೆ, ಲೆಂತ್ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಗ್ರೌಂಡ್ ಅಂತ ತಗೊಳ್ಳೋಣ, ಹೌದಲ್ವಾ. ಹಾಗಾದ್ರೆ ಸೊ ನಾವೇನ್ ಫೈಂಡ್ ಮಾಡಬೇಕು, ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ದ ಸೊ ವೈ ಅಂತ ಅನ್ಕೊಳ್ಳೋಣ. ಸೊ ಅದ್ರ ಹೈಟ್ ಇದನ್ನ ವೈ ಅಂತ ತಗೊಳ್ಳೋಣ. ಓಕೆನಾ, ಸೊ ವೈ ಅಂತ ತಗೊಳ್ಳೋಣ. ಸೊ ನಾವೇನ್ ಮಾಡ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಇದನ್ನ ಗ್ರೌಂಡ್ ಇಲ್ಲಿರೋದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಇದು ನಾವು ಹೈಟ್ ಅಂತ ತಗೊಂಡಾಗ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಕ್ರೀಸಿಂಗ್ ಇನ್ ದ ರೇಟ್ ಅಂತ ಕೊಡ್ಬೇಕು. ಹಾಗೇನು ಇಲ್ಲಿ ಕೊಟ್ಟಿದ್ದಾರೆ ನಮಗೆ, ಸೊ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ರೇಟ್ ಅಲ್ಲಿ ಎಷ್ಟು, ಸೊ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 2 centimeter per second ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನೋಡಿ ಇನ್ನೊಮ್ಮೆ ಹೇಳ್ತೀನಿ. ಸೊ ಒಂದು ನಾನೇನು ತಗೊಳ್ತಿದ್ದೀನಿ, ಇಲ್ಲ ಇದು ಅಂತ ಅನ್ಕೊಳ್ಳೋಣ. ಸೊ ವಾಲ್ ಅಂತ ಅನ್ಕೊಳ್ಳೋಣ. ಈ ವಾಲ್ಗೆ 5 ಸೆಂಟಿಮೀಟರ್ ಇರುವಂತಹ ಲ್ಯಾಡರ್ ನಾನು ಲೀನಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಪುಲ್ ಮಾಡಿದಾಗ, ಸೊ ಪುಲ್ ಮಾಡಿದಾಗ ಏನಾಗುತ್ತೆ, ಇಲ್ಲೊಂದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅವ್ರ ಕ್ವಶನ್ ಎಲ್ಲ ಕೇಳ್ತಿದ್ರೆ, ಹೌ ಫಾಸ್ಟ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್, ಇದಲ್ವಾ ಹೈಟು. ಸೊ ಇಲ್ಲಿ ಎಷ್ಟು ಡಿಕ್ರೀಸ್ ಆಗುತ್ತೆ, ಇದಿಷ್ಟು ಡಿಕ್ರೀಸ್ ಆಗಿದೆ ಅಲ್ವಾ. ನಾವು ಲೆಟಸ್ ಕನ್ಸಿಡರ್ ತಗೊಂಡಿದ್ವಿ, ಎಷ್ಟು ಡಿಕ್ರೀಸ್ ಆಯ್ತು ಗೊತ್ತಿಲ್ಲ, ನಾವು ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ನಾವು ಡಯಾಗ್ರಾಮೆಟಿಕಲ್ ನೋಡಬೇಕಾದ್ರೆ ಇಷ್ಟು ಡಿಕ್ರೀಸ್ ಆಗಿದೆ. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ವೈ ಬೈ ಡಿ ಟಿ ನ ಫೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ, ಸೊ ಎಟ್ ದ ರೇಟ್ ಆಫ್ ಡಿ ಎಕ್ಸ್ ಬೈ ಡಿ ಟಿ ಎಷ್ಟು ರೇಟ್ ಬಂದಾಗ 2 centimeter per minute ಆದಾಗ ವೆನ್ ದ ಫೂಟ್ ಆಫ್ ದ ಲ್ಯಾಡರ್ ಈಸ್ 4 meter ಅವೇ ಫ್ರಮ್ ದ ವಾಲ್ ಅಂತ ಕೇಳ್ತಾರೆ. ಹಾಗಾದ್ರೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಂತ ಹೇಳಿ ಕೊಟ್ಟಾರೆ. ಓಕೆನಾ, ಹಾಗಾದ್ರೆ ಸೊ ನೋಡಿ ಸೊಲ್ಯೂಷನ್ ಪಾಯಿಂಟ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಫಿಗರ್ ಫಾರ್ ದಿಸ್ ಪ್ರಾಬ್ಲಮ್. ಹಾಗಾದ್ರೆ ಸೊ ಈಗ ನಾವೇನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ ಡಿ ವೈ ಬೈ ಡಿ ಟಿ ನಾವು ಫೈಂಡ್ ಮಾಡಬೇಕಾಗತ್ತೆ. ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಬೈ ಯೂಸಿಂಗ್ ನೋಡಿ ನಾನೇನ್ ಮಾಡ್ತೀನಿ ಇಲ್ಲಿ, ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ತೀನಿ. ಸೊ ನಾವೇನ್ ಮಾಡ್ತೀನಿ ಈಗ, ಪೈಥಾಗೋರಸ್ ಥಿಯರಮ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೊಂದು ನಮಗೆ ಟ್ರಯಾಂಗಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಟ್ರಯಾಂಗಲ್ ಕಾಣಿಸ್ದಾಗ ನಮಗೆ ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ, 5 square is equals to x square plus y square ಆಗುತ್ತಲ್ವಾ. ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಸೊ ವಿ ಹ್ಯಾವ್ ಸೊ x square plus y square is equals ಏನಾಗುತ್ತೆ, 5 square ಆಗಿಬಿಡ್ತದೆ, ಹೌದಲ್ವಾ. ಹಾಗಾದ್ರೆ ನಮಗೆ ಏನ್ ಬರೀಬಹುದು, x square plus y square is equals ಅಂತ ಬರೀಬಹುದು 25 ಅಂತೇಳಿ ಬರೀಬಹುದು. ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತಾ ಹೋಗೋಣ, ಟಿ ಮಾಡ್ತಾ ಹೋಗೋಣ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು, ಸೊ ಟಿ ಆನ್ ಬೋತ್ ಸೈಡ್ ಮಾಡ್ತಾ ಹೋಗೋಣ. ಟಿ ಆನ್ ಬೋತ್ ಸೈಡ್ ಮಾಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಕೋಬೇಕು, ಪವರ್ ನ ರಿಡ್ಯೂಸ್ ಮಾಡ್ಕೋಬೇಕು. ಸೊ ಏನಾಗುತ್ತೆ, 2x ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್, ಹೌದಲ್ವಾ. ಹಾಗೇನಾಗುತ್ತೆ 2y ಪವರ್ ಯೂಸ್ ಮಾಡ್ಕೊಂತೀವಿ, ಅಗೇನ್ y ನ ಡಿಫರೆನ್ಶಿಯೇಟ್ ಮಾಡಬೇಕು, dy by dt is equals to ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ನಮಗೆ ಏನಾಗುತ್ತೆ
0 ಆಗ್ಬಿಡ್ತದೆ. ಹಾಗಾದ್ರೆ ನಮ್ಗೆ ಏನ್ ಫೈಂಡ್ ಮಾಡ್ಕೋಬೇಕು ನಾವು, dy by dt ನ ಫೈಂಡ್ ಮಾಡ್ಕೋಬೇಕಲ್ವಾ. ಹಾಗಾದ್ರೆ ಇನ್ನು ಉಳಿಕೆದು ಎಲ್ಲವನ್ನ ಮಾಡೋಣ, ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿನೂ 2 ಇದೆ, ಇಲ್ಲಿನೂ 2 ಇದೆ, ಕಾಮನ್ ತಕೊಂಡು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ, 0 ಆಗುತ್ತೆ. ಹಾಗಾದ್ರೆ ನಾವೇಂತ ಬರಿಬಹುದು, y of dy by dt is equals to, ಸೊ ನಾವೆಂತ ಬರೆಯೋಣ, ಮೈನಸ್ x ಇಂಟು ನಾವೆಂತ ಬರಿಬಹುದು, dx by dt ಅಂತ ಬರಿಬಹುದು. ಹಾಗಾದ್ರೆ therefore so dy by dt is equals ನಾವೆಂತ ಬರಿಬಹುದು, ಮೈನಸ್ x by y ಇಂಟು dx by dt ಅಂತ ಬರೀಬಹುದು. ಸೊ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ ಏನಂತ ತಗೋಣ, ಸೊ ಈಕ್ವೇಶನ್ ನಂಬರ್ 1 ಅಂತ ತಗೋಣ. ಬಟ್ ನಮ್ಗೆ ಏನ್ ಬೇಕಾಗಿದೆ ಈಗ, ಎಕ್ಸ್ ವ್ಯಾಲ್ಯೂ ಬೇಕು, ವೈ ವ್ಯಾಲ್ಯೂ ಬೇಕು, ಮತ್ತೆ ನಮಗೆ ಏನ್ ಬೇಕು, dx by dt ಬೇಕು. ನೋಡಿ ಆಲ್ರೆಡಿ ನಮಗೆ ಏನ್ ಕೊಟ್ಬಿಟ್ಟಿದ್ದಾರೆ, ಎಕ್ಸ್ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ, ನಮಗೆ ಏನ್ ಬೇಕೀಗ, ವೈ ಕೋಆರ್ಡಿನೇಟ್ ಬೇಕಾಗಿದೆ, ಹೌದಲ್ವಾ. ಹಾಗಾದ್ರೆ ಇಲ್ಲೇ ಕೊಟ್ಟಿದ್ದಾರೆ, ಸೊ ನಾ ಇಲ್ಲಿ ಬರ್ತೀನಿ. ಸೊ ವಿ ಹ್ಯಾವ್ x square plus y square is equals to 25. they given when adds the length, ಅವಾಗ ಎಷ್ಟು ಕೊಟ್ಟಿದ್ದಾರೆ, x is equals to ಕೊಟ್ಟಿದ್ದಾರೆ ನಮಗೆ ಅವರು 4 ಕೊಟ್ಟಿದ್ದಾರೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 16 plus y square is equals to 25. ಸೊ y square is equals to 25 minus 16 ನಮ್ಗೆ ಏನು ಬರ್ತದೆ, ಇಲ್ಲಿ 9 ಬರುತ್ತೆ. ಸೊ y is equals to plus or minus 3 ಬರುತ್ತೆ. ಬಟ್ ನಾವೇನು ಚೂಸ್ ಮಾಡ್ತೀವಿ, 3 ಅಷ್ಟೇ ಚೂಸ್ ಮಾಡ್ತೀವಿ, ಬಿಕಾಸ್ ಲೆಂತ್ ಮಸ್ಟ್ ಬಿ ಇನ್ ಪಾಸಿಟಿವ್ ಕ್ವಾಂಟಿಟಿ, ದಟ್ ಇಸ್ ಹೈಟ್ ಮಸ್ಟ್ ಬಿ ಇನ್ ಪಾಸಿಟಿವ್ ಕ್ವಾಂಟಿಟಿ. ಸೊ ದಟ್ y is equals ನಮಗೆ ಏನು ಬಂದಿದೆ, 3 ಬಂದಿದೆ. ಹಾಗಾದ್ರೆ therefore substituting ನಾವೇನ್ ಮಾಡ್ತಾ ಹೋಗೋಣ, substituting y is equals to 3 ಇನ್ ಇಲ್ಲಿ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನಮಗೇನು ಕೊಡ್ತಿದೆ ಈಕ್ವೇಶನ್ 1, ಸೊ dy by dt is equals to, ಸೊ ಮೈನಸ್ x by y ಇಂಟು ನಮಗೇನು ಗೊತ್ತಿದೆ, dx by dt ಅಂತ ಕೊಟ್ಟಿದೆ. ಹಾಗಾದ್ರೆ ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇಲ್ಲಿ ಮೈನಸ್ ಆಗಿಟ್ಕೊಡೋಣ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ 4 ಇದೆ, ವೈ ವ್ಯಾಲ್ಯೂ ನಮಗೆ ಏನು ಗೊತ್ತಿದೆ 3 ಇದೆ. ಸೊ ಡಿ ಎಕ್ಸ್ ಬೈ ಡಿ ಟಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು, ಸೊ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡ್ಕೊಂಡಾಗ ಸೊ ನಮಗೆ ಮೈನಸ್ 8/3 ಸೊ ಸೆಂಟಿಮೀಟರ್ ಪರ್ ಸೆಕೆಂಡ್ ಬರ್ತಾ ಹೋಗ್ತದೆ. ನೋಡಿ ಡಿ ವೈ ಬೈ ಡಿ ಟಿ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ, ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ನಮಗೆ ಏನು ಬರಬೇಕು, ನೆಗೆಟಿವ್ ಸೈನ್ ಬರಲೇಬೇಕಲ್ವಾ. ಸೊ ಬಂದಿದೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೇನಿದೆ ಕರೆಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, ಓಕೆನಾ. ಸೊ ಐ ವಿಲ್ ರಿಪೀಟ್. ಸೊ ನೋಡಿ ನಮ್ಗೆ ಏನು ಕೊಟ್ಟಿದ್ದಾರೆ, ಸೊ ಒಂದು ಲ್ಯಾಡರ್ನ 5 ಸೆಂಟಿಮೀಟರ್ ಇರುವಂಥ ಲ್ಯಾಡರ್ನ ಒಂದು ವಾಲ್ಗೆ ಲೀನಿಂಗ್ ಮಾಡಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಅದರ ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇರೋದ್ರಿಂದ ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಅಂತ ನಾವೇನು ಮಾಡ್ಕೊಂಡ್ಬಿಡೋಣ, ಸೊ ಒಂದು ಈಕ್ವೇಶನ್ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಎಕ್ಸ್ ಕೋಆರ್ಡಿನೇಟ್ ಕೊಟ್ಟಿದ್ರೆ ವೈ ಕೋಆರ್ಡಿನೇಟ್ ಬೇಕೇ ಬೇಕಲ್ವ, ಯಾಕಂದ್ರೆ ಇನ್ ಟು ಫೈಂಡ್ ಔಟ್ ಡಿ ವೈ ಬೈ ಡಿ ಟಿ ಎಷ್ಟು ರೇಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅಗೇನ್ ನಾವೇನು ಮಾಡ್ತಾ ಹೋಗೋಣ, ಅಗೇನ್ ಪೈಥಾಗೋರಸ್ ಥಿಯರಮ್ನೇ ಯೂಸ್ ಮಾಡ್ಕೊಂಡ್ರೆ, ಪೈಥಾಗೋರಸ್ ಥಿಯರಮ್ ಅಲ್ಲಿ ಎಕ್ಸ್ ಅನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವೈ. ಆಮೇಲೆ ಮಾಡ್ತಾ ಹೋಗೋಣ, ಆ ವ್ಯಾಲ್ಯೂ ಆಫ್ ವೈ ಅನ್ನ ಸೊ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದ ಗಿವನ್, ಸೊ ಇನ್ ದ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಅದು ಎಷ್ಟು ರೇಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅನ್ನೋದು ನಮಗೆ ಬರ್ತಾ ಹೋಗ್ತದೆ. ದಟ್ ಇಸ್ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಮೈನಸ್ 8/3 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಆನ್ಸರ್. ರೈಟ್, ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಹೇಳ್ತಾರೆ, ಎ ಸ್ಯಾಂಡ್ ಈಸ್ pouring from a pipe at the rate of 12 cubic centimeter per second ಅಂತ ಹೇಳ್ತಿದ್ದಾರೆ. ಓಕೆನಾ. The falling sand forms a cone on the ground in such a way that the height of the cone is always 1/6 of the radius of the base ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ how fast is the height of the sand cone increasing when the height is 4 centimeter ಅಂತ ಹೇಳ್ತಿದ್ದಾರೆ, ಹೌದಲ್ವಾ. ಸ್ವಲ್ಪ ಕ್ಲಮ್ಸಿ ಆಗಿದೆ, ಅದನ್ನ ನಾವೇನ್ ಮಾಡ್ತಾ ಹೋಗೋಣ, ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನಾವು ಇನ್ ಕೇಸ್ ಏನಾದರೂ ಎಲ್ಲಾದರೂ ಬೀಚಿಗೆ ಹೋದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ ಸಣ್ಣ ಮಕ್ಕಳಿದ್ದಾಗ, ಸೊ ಅಲ್ಲಿರುವಂತಹ ಮರಳನ್ನ ತಗೊಂಡು ನಾವೇನ್ ಮಾಡ್ತೀವಿ, ಒಂದು ಗೋಪುರ ಕಟ್ತಾ ಹೋಗ್ತೀವಿ, ಅಥವಾ ನಾವು ಅದನ್ನು ಗೋಪುರ ಅಂತ ಕರಿತಾ ಹೋಗ್ತೀವಿ. ಬಟ್ ಸೊ ಮ್ಯಾಥಮೆಟಿಕ್ಸ್ ಬಂದಾಗ ಆ ಸ್ಟ್ರಕ್ಚರ್ ಏನಂತ ಕರಿತೀವಪ್ಪ ಅಂದ್ರೆ ಅದನ್ನ ಕೋನ್ ಅಂತ ಕರಿತಾ ಹೋಗ್ತೀವಿ, ಅದಲ್ವಾ. ನಾವು ಮರಳಲ್ಲಿ ಸಣ್ಣ ಮಕ್ಕಳಿದ್ದಾಗೆಲ್ಲ ಬಹಳ ಆಟ ಆಡಿರ್ತೀವಿ, ನಾವು ಅದಕ್ಕೆ ಕಾಲಿಟ್ಟು ಕಾಲ್ ಮೇಲೆಲ್ಲ ನಾವೇನ್ ಮಾಡಿರ್ತೀವಿ, ಆ ಮರಳನ್ನ ಸೊ ಹಾಕಿದಾಗ ಆ ಶೇಪ್ ಏನ್ ಬರುತ್ತಪ್ಪ ಅಂದ್ರೆ ಕೋನ್ ಶೇಪೇ ಬರ್ತದೆ. ಸೊ ಅದೇ ಈ ಕ್ವಶನ್ ಅಲ್ಲಿ ಕೊಟ್ಟಿರೋದು.
A sand is pouring from a pipe at the rate of 12 cubic centimeter per second ಅಂತ ಹೇಳ್ಬಿಡ್ತಿದ್ದಾರೆ. ಓಕೆನಾ? The falling sand forms a cone on the ground in such a way that the height of the cone is always ಏನು ಹೇಳ್ತಾರೆ 1/6 of the radius of the base ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ದೆನ್ ನಾನೇನ್ ಮಾಡ್ತಾ ಹೋಗ್ತೇನಪ್ಪ ಅಂದ್ರೆ ನಾ ಕೊಟ್ಟಿರೋದನ್ನ ಎಲ್ಲದನ್ನು ಬರ್ಕೊಂಡು ಹೋಗೋಣ. ಏನನ್ನು ಕೊಟ್ಟಿದ್ದಾರೆ ನಮಗೆ ಅಂತಂತೇಳಿ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ. ಸೊ ಎ ಸ್ಯಾಂಡ್ ಈಸ್ ಪವರಿಂಗ್ ಅಂತ ಕೇಳಿದ್ರೆ ನಾವು ಏನ್ ತಗೊಂಡು ನಾವು ವಿ ಬಿ ದ ಲೆಟ್. ಸೊ ಏನಂತ ತಗೊಳೋಣ, ಲೆಟ್ ಆರ್ ಬಿ ದ ರೇಡಿಯಸ್, ಲೆಟ್ ಆರ್ ಇಸ್ ದ ರೇಡಿಯಸ್. ಓಕೆನಾ? ನೆಕ್ಸ್ಟ್ ಹೈಟ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಎಚ್ ಬಿ ದ height of cone again given. ಸೊ ಇಲ್ಲಿ ಪವರಿಂಗ್ ಪೈಪ್ ಅಟ್ ದ ರೇಟ್ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ನಾವೇನು ತಗೊಳೋದನ್ನ ವಾಲ್ಯೂಮ್ ಅಂತ ತಗೊಳ್ಳೋಣ. ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಆಗುತ್ತೆ 12 cubic centimeter per second ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಹೌ ಫಾಸ್ಟ್ ದ ಹೈಟ್ ಆಫ್ ದ ಸ್ಯಾಂಡ್ ಕೋನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ಎಚ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ತಿದೆ. ಹೌದಲ್ವಾ? ಹಾಗಾದ್ರೆ ನಾವೇನು ಗೊತ್ತಿದೆ ನಮಗೆ, ವಾಲ್ಯೂಮ್ ಆಫ್ ಎ ಕೋನ್ ಗೊತ್ತಿರಬೇಕು ನಮಗೆ. ವಿ ನೋ that so volume of a cone, ಏನು ವಾಲ್ಯೂಮ್ ಆಫ್ ಎ ಕೋನ್ ಫಾರ್ಮುಲಾ V is equals to 1/3 pi r square h. ಸೊ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, the height of the cone is always 1/6 of the radius of the base ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಅದನ್ನ ಹೆಂಗೆ ಬರ್ಕೊಳ್ಬಹುದು? ಸೊ ಹೈಟ್ ಇಸ್ ಈಕ್ವಲ್ಸ್ ಟು 1/6 ಆಫ್ ದಿ ರೇಡಿಯಸ್ ಅಂತ ಕೇಳ್ತಿದ್ದಾರೆ. ದಟ್ ಈಸ್ r/6 ಅಂತ ಬರ್ಕೊಳ್ಬಹುದು. ಸೊ ದಿಸ್ ಇಂಪ್ಲೈಸ್, ಸೊ ರೇಡಿಯಸ್ ಆರ್ ಇಸ್ ಈಕ್ವಲ್ಸ್ ನಾವೇನು ಬರ್ಕೊಳ್ಳೋಣ, h6 ಅಂತೇಳಿ ನಾವೇನು ಬರ್ಕೊಳ್ಬಹುದು ಅಥವಾ 6h ಅಂತೇಳಿ ಬರ್ಕೊಳ್ಬಹುದು. ಹಾಗೆ ನಾನೇನು ಮಾಡ್ಬಿಡ್ತೀನಪ್ಪ ಅಂದ್ರೆಗಿನ, ಸೊ ಇಲ್ಲಿ ವಾಲ್ಯೂಮನ್ನ ಒಂದೇ ಪ್ಯಾರಾಮೀಟರ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆರ್ ಬದಲಾಗಿ ನಾನೇನು ಮಾಡ್ತೀನಿ, ಇಲ್ಲಿ 6h ಹೋಲ್ ಸ್ಕ್ವೇರ್ ಅನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ಸ್ ಟು, ಸೊ 1/3 ಪೈ. ಸೊ ಇಲ್ಲಿ 36 h ಸ್ಕ್ವೇರ್ ಇಂಟು h ಏನಾಗುತ್ತೆ, h³ ಆಗುತ್ತೆ. ಸೊ 3 1s 3 2s ತಗೊಂಡಾಗ, ಸೊ ದೇರ್ಫೋರ್ ವಾಲ್ಯೂಮ್ ವಿ ಇಸ್ ಈಕ್ವಲ್ಸ್ ಟು ನಮಗೆ ಆನ್ಸರ್ ಏನು ಬರ್ತಾ ಹೋಗ್ತದೆ. ಸೊ 12 ಪೈ ವಿ ಗೆಟಿಂಗ್ h ಸ್ಕ್ವೇರ್ ಇಂಟು h ಏನಾಗುತ್ತೆ, h³ ಬರ್ತಾ ಹೋಗ್ತದೆ. ದಿಸ್ ಇಸ್ ದ ವಾಲ್ಯೂಮ್. ನಮಗೆ ಏನು ಕೇಳಿದ್ರೆ ಹೌ ಫಾಸ್ಟ್ ಈಸ್ ದ ಹೈಟ್ ಡಿ ಎಚ್ ಬೈ ಡಿ ಟಿ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ನಾವೇನು ಮಾಡ್ತಾ ಹೋಗೋಣ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನು ಮಾಡ್ತಾ ಹೋಗೋಣ, ಟಿ ಮಾಡ್ತಾ ಹೋಗೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ನಮಗೆ ಏನು ಬರ್ತಾ ಹೋಗ್ತದೆ. ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಅಲ್ವಾ. ಸೊ ನಮಗೆ ಸೊ 12 ಪೈ ಅನ್ನೋದು ಕಾನ್ಸ್ಟೆಂಟ್ ಹೊರಟಿಕೊಂತೀನಿ. ಹಾಗಾದ್ರೆ ನಮಗೆ h³ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ನಮಗೆ 3h ಸ್ಕ್ವೇರ್ ಬರ್ತಾ ಹೋಗ್ತದೆ. ಓಕೆನಾ? ಸೊ ನಾವೇನು ಮಾಡ್ಬೋದು, ಸೊ 3h ಸ್ಕ್ವೇರ್ ಅಗೇನ್ h ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ನಮಗೆ ಏನು ಬರ್ತಾ ಹೋಗ್ತದೆ, ಡಿ ಎಚ್ ಬೈ ಡಿ ಟಿ ಬರ್ತದೆ. ಅವ್ರು ಕೇಳಿರೋದೇನು ನಮಗೆ, ಡಿ ಎಚ್ ಬೈ ಡಿ ಟಿ ಅಲ್ವಾ. ಹಾಗಾದ್ರೆ ಡಿ ಎಚ್ ಬೈ ಡಿ ಟಿ ಬೇಕಂದ್ರೆ, ಸೊ ನಮಗೆ ವಾಲ್ಯೂಮ್, ಸೊ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಸೊ 12 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, 12 ಅಂತಲೇ. ಸೊ 12 ಪೈ ಇಂಟು 3h ಸ್ಕ್ವೇರ್ ಡಿ ಎಚ್ ಬೈ ಡಿ ಟಿ ಆಗುತ್ತೆ. ಹಾಗಾದ್ರೆ ಇಲ್ಲಿ 112 ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡ್ತದೆ. ಹಾಗಾದ್ರೆ ಸೊ ನಮಗೆ ದೇರ್ಫೋರ್ ಡಿ ಎಚ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತಾ ಹೋಗಿದೆ, ಸೊ 1 ಡಿವಿಸಿಬಲ್ ಬೈ ವಿ ಕ್ಯಾನ್ ಇಟ್ ಆಸ್ 3 ಪೈ h ಸ್ಕ್ವೇರ್ ಅಂತ ಆಗುತ್ತೆ. ಸೊ ದೇರ್ಫೋರ್ ಡಿ ಎಚ್ ಬೈ ಡಿ ಟಿ ಅಟ್ h ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ 1 ಡಿವಿಸಿಬಲ್ ಬೈ 3 ಪೈ ಇಂಟು 4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ 1 ಡಿವಿಸಿಬಲ್ ಬೈ 3 5 4 4 16 ಆಗುತ್ತೆ. ಕರೆ therefore we are getting so 48 pi centimeter per second ಆಗುತ್ತೆ. therefore
ಡಿ ಎಚ್ ಬೈ ಡಿ ಟಿ ಅಟ್ ಎಚ್ ಜಿ ಈಕ್ವಲ್ಸ್ ಟು 4 ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ 1/48 ಇಂಟು ಪೈ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್, ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಹೇಳ್ತಿದ್ದಾರೆ? ಎ ಮ್ಯಾನ್ ಆಫ್ ಹೈಟ್ 2 meters walks at a uniform speed of 5 kilometers per hour away from a lamp post which is 6 meter height. Find the rate at which the length of his shadow increases ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಹಾಗಾದ್ರೆ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈಗ ಲ್ಯಾಂಪ್ ಅಂತ ತಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಲ್ಯಾಂಪ್ ಎಲ್ಲಿದೆ? ಲ್ಯಾಂಪು ಇದನ್ನ ನಾವೇನು ತಗೊಳ್ಳೋಣ? ಇದು ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ, ಈ ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ, ಬಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಿದೆ? ಲ್ಯಾಂಪ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ನೆಕ್ಸ್ಟ್ ಅಗೇನ್ ಏನು ತಗೊಳ್ತೀನಿ? ಇಲ್ಲಿ ಮ್ಯಾನ್ ಹೈಟ್ ತಗೊಳ್ತೀನಿ. ಸೊ ದಿಸ್ ಇಸ್ ದ ಮ್ಯಾನ್ ಹೈಟ್ ತಗೊಳ್ಳೋಣ. ಓಕೆನಾ? ಸೊ ಇದಕ್ಕೆ ನಾವೇನು ಹೆಸರು ಕೊಡೋಣ? ಎಂ ಮತ್ತೆ ಎನ್ ಅಂತೇಳಿ ಹೆಸರು ಕೊಡೋಣ. ಇಟ್ಸ್ ದ ಹೈಟ್. ಹಾಗಾದ್ರೆ ಸೊ ಇನ್ ಕೇಸ್ ಏನಾದರೂ ನಾವು ಇಲ್ಲಿಂದ ಲ್ಯಾಂಪಿಂದ ಲೈಟನ್ನು ಪಾಸ್ ಹೋದಾಗ ಸೊ ಅವನ್ ಶಾಡೋ ಎಲ್ಲಿ ಹೋಗುತ್ತೆ? ಸೊ ಪಾಸಿಂಗ್ ಥ್ರೂ ದಿಸ್ ಲೈಕ್ ದಿಸ್, ಇಷ್ಟು ನಮಗೆ ಏನಾಗ್ತಾ ಹೋಗ್ತದೆ? ಗ್ರೌಂಡಿಗೆ ಬೀಳ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಗ್ರೌಂಡ್ ಅದಲ್ವಾ? ದಿಸ್ ಏನಾಗುತ್ತೆ? ಏನಾಗುತ್ತೆ? ರೈಟ್. ಸೊ ಎ ಮ್ಯಾನ್ ಆಫ್ ಹೈಟ್ 2 meters ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಲೆಂತ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? 2 ಆಗುತ್ತೆ. ಆಫ್ ಯೂನಿಫಾರ್ಮ್ ಸ್ಪೀಡ್ 5 kilometers per hour ಅವೇ ಫ್ರಮ್ ದ ಲ್ಯಾಂಪ್ ಪೋಸ್ಟ್ ಹಾಫ್ ವಿಚ್ ಇಸ್ 6 meter ಹೈಟ್ ಅಂತ ಹೇಳ್ತಾರೆ. ಸೊ ದಿಸ್ ಹೈಟ್ ಮಸ್ಟ್ ಬಿ ಏನಾಗಿದೆ? 6 ಆಗಿದೆ ಅಂತ ತಂದ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಅಸ್ ಕನ್ಸಿಡರ್. ಸೊ ಎ ಮತ್ತೆ ಲ್ಯಾಂಪ್ ಇಂದ ಮತ್ತೆ ಮನುಷ್ಯನಿಗೆ ಇರುವಂತಹ ಲೆಂತ್ ಅನ್ನ ಎಲ್ಲ ಅಂತ ಅನ್ಕೊಳ್ಳೋಣ. ಅಗೇನ್ ಸೊ ಇಲ್ಲೊಂದು ಪಾಯಿಂಟ್ ಬರ್ತದಲ್ವಾ? ಇದನ್ನ ಲೆಟ್ ಅಸ್ ಕನ್ಸಿಡರ್ ಎಸ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ನ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎ ಸ್ಮಾಲ್ ಎಸ್ ಅಂತ ತಗೊಳ್ಳೋಣ. ಓಕೆನಾ? ಸೊ ನಮಗೆ ಏನ್ ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ the rate at which the length of is shadow increases. We have to find out ds by dt find out ಮಾಡ್ಕೋಬೇಕಾಗತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಏನು ಫೈಂಡ್ ಮಾಡಬೇಕು? ಸೊ ಶಾಡೋ ಎಲ್ಲಿಂದ ಎಲ್ಲಿಗಿದೆ? ಎಂ ಇಂದ ಎಸ್ ಇದೆ ಅಂದ್ರೆ ನಾವೇನು ಫೈಂಡ್ ಮಾಡ್ಕೊಳ್ಳೋಣ? ಎಸ್ ಅಂತ ತಗೊಂಡಿದ್ದೀವಿ ಅದ್ರ ಲೆಂತ್. ಸೊ ಡಿ ಎಸ್ ಬೈ ಡಿ ಟಿ ತಗೊಳ್ಳೋಣ. ವೆನ್ ಡಿ ಎಲ್ ಬೈ ಡಿ ಟಿ ನಮಗೆ ಗೊತ್ತಿದ್ದಾಗ. ಹಾಗಾದ್ರೆ ನಮಗೆ ಇಲ್ಲೊಂದು 2 ಟ್ರಯಾಂಗಲ್ ಕಾಣಿಸ್ತಾ ಇದೆ ನೋಡಿ. ಸೊ ದೇರ್ ಫಾರ್ ಫ್ರಮ್ ದ ಟ್ರಯಾಂಗಲ್, ಸೊ ಯಾವ ಟ್ರಯಾಂಗಲ್ ಕಾಣಿಸ್ತಾ ಇದೆ? ಸೊ ಇದನ್ನ ಎನ್ ಅಂತೇಳಿ ಕರೆಕ್ಟಾಗಿ ಬರ್ಕೊಳ್ಳೋಣ, ಕನ್ಫ್ಯೂಸ್ ಆಗಬಾರ್ದು. ದಿಸ್ ಇಸ್ ಎನ್. ಸೊ ಫ್ರಮ್ ದ ಟ್ರಯಾಂಗಲ್, ಸೊ ಎಂ ಎಸ್ ಎನ್, ಸೊ ದೀಸ್ ಆರ್ ಐಸೋಮಾರ್ಫಿಕ್ ಟು ಸೊ ಟ್ರಯಾಂಗಲ್. ಸೊ ಏನಿದೆ? ಎ ಎಸ್ ಬಿ ಇದೆ. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಏನಂತ ಬರೀಬಹುದು? ದ ಲೆಂತ್ ಎಂ ಎಸ್ ಡಿವಿಸಿಬಲ್ ಬೈ ms divisible by as is must be is equals to ಏನಾಗುತ್ತೆ? mn divisible by ಏನಾಗುತ್ತೆ? ab ಆಗುತ್ತೆ. ಗೊತ್ತಲ್ವಾ? ಸೊ ಲೆಂತ್ ಆಫ್ ms is divisible by ಏನಾಗುತ್ತೆ? as ಏನಾಗಿರ್ಬೇಕು? ಪ್ರಪೋರ್ಷನಾಲಿಟಿ ಆಗಿರ್ಬೇಕು. ಸೊ ನಮಗೀಗ ms ಅಲ್ವಾ? ಎಂ ಎಸ್ ನಾವು ಲೆಂತ್ ಏನು ತಗೊಂಡಿದ್ವಿ? ಎಸ್ ಅಂತ ತಗೊಂಡಿದ್ವಿ. ಸೊ ಎಸ್ ಅಂತ ಬರೆಯೋಣ. ಸೊ ಎ ಎಸ್ ನ ಲೆಂತ್ ನಾವೇಂತ ತಗೊಂಡಿದ್ವಿ? ಎ ಎಸ್ ನ ಲೆಂತ್ ನಮ್ಗೆ ಗೊತ್ತಿಲ್ಲ. ಸೊ ಎ ಎಸ್ ಹಾಗೆ ಬರ್ಕೊಳ್ಳೋಣ. ಈಗ ಎಂ ಎನ್ ಲೆಂತ್, ಮ್ಯಾನ್ ನ ಲೆಂತ್ ಎಷ್ಟಿದೆ? 2 ಇದೆ. ಸೊ ಎ ಬಿ ಲೆಂತ್, ಲ್ಯಾಂಪ್ ನ ಹೈಟ್ ಎಷ್ಟಿದೆ? 6 ಇದೆ. ಸೊ 2 1s 2 3s ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೆ ಎ ಎಸ್ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಿದೆ? ಈಗ 3s ಅಂತ ಆಯ್ತು. ನಮಗೇನು ಬೇಕೀಗ? ಎ ಎಂ ಬೇಕಲ್ವಾ? ಎ ಎಂ ಬೇಕಂದ್ರೆ ನಾವೇನ್ ಮಾಡಬೇಕು? ಎ ಎಸ್ ಮೈನಸ್ ಎಂ ಎಸ್ ಮಾಡ್ಕೊಳ್ಳೋಣ. ದೇರ್ ಫೋರ್ ಫ್ರಮ್ ದಿಸ್, ಸೊ ಎ ಎಂ ಇಸ್ ಈಕ್ವಲ್ಸ್ ಟು ನಾವೆಂತ ಬರೀಬಹುದು? ಎ ಎಸ್ ಮೈನಸ್ ಎಂ ಎಸ್ ಅಂತ ಬರೀಬಹುದು. ಹಾಗಾದ್ರೆ ಎ ಎಸ್ ವ್ಯಾಲ್ಯೂ ಎಷ್ಟು ಬಂದಿದೆ? ಎ ಎಸ್ ವ್ಯಾಲ್ಯೂ ಏನಿದೆ? 3s ಇದೆ. ಮೈನಸ್ ಎಸ್ ಆದ್ರೆ ಸೊ ಎ ಎಂ ನ ಲೆಂತ್ ನಮಗೆ ಎಷ್ಟು ಬರ್ತಾ ಹೋಗ್ತದೆ? 2s ಬರ್ತಾ ಹೋಗ್ತದೆ.
ಬಟ್ ನಾವು ಎ ಎಮ್ ನಾವೇಂತ ತಗೊಂಡ್ವಿ, ಎಲ್ ಅಂತ ತಗೊಂಡ್ವಿ. ಎಲ್ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗುತ್ತೆ 2s ಆಗುತ್ತೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ, ಸೊ ಟಿ ಮಾಡೋಣ. ಸೊ ನಮಗೇನ್ ಬರ್ತಾ ಹೋಗ್ತದೆ ಈಗ, ಡಿ ಎಲ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಡಿ ಎಸ್ ಬೈ ಡಿ ಟಿ ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಅವ್ರು ಕೊಟ್ಟಿದ್ದಾರೆ, ಸೊ ಗಿವನ್ ನಮಗೇನು ಕೊಟ್ಟಿದ್ದಾರೆ, ಗಿವನ್ ಸೊ ಡಿ ಎಲ್ ಬೈ ಡಿ ಟಿ ಅಟ್ ದ ರೇಟ್ ಎಷ್ಟು ಕೊಟ್ಟಿದ್ದಾರೆ, 5 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ ಎಲ್ ಬೈ ಡಿ ಟಿ ವ್ಯಾಲ್ಯೂ ಎಷ್ಟು ಇತ್ತು, 5 ಬಂದಿದ್ದು. ದೇರ್ ಫೋರ್ ಸೊ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು, ಸೊ ನಮಗೆ ಏನು ಬರ್ತದೆ, 2 ನಿ ಶಿಫ್ಟ್ ಮಾಡ್ಕೊಳ್ಳೋಣ, 5/2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಏನಾಗುತ್ತೆ, ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ದಿಸ್ ಇಸ್ ದ ಸೊ ರೇಟ್ ಎಟ್ ವಿಚ್ the length of its shadow increases. ನೋಡಿ ಎಷ್ಟು ಅದ್ಭುತ ಅಲ್ವಾ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ. ನಾವು ಶಾಡೋ ಕೂಡ ಎಷ್ಟು ಲೆಂತ್ ಅಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಡಿಕ್ರೀಸ್ ಆಗ್ತಾ ಇರೋದು ಅನ್ನೋದು ಕೂಡ ನಾವು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದೆ, ದ ಟೋಟಲ್ revenue in a rupee received from the sale of x units of a product is given by r of x equals to 13x square plus 26x plus 15. Find the marginal so revenue when x is equals to 7. ನಿಮಗೆ ಆಲ್ರೆಡಿ ಗೊತ್ತಿದೆ ರೆವೆನ್ಯೂ ಅಂದ್ರೆ ಏನು ಅಂತ ಹೇಳಿ. ಜಸ್ಟ್ ಏನಿಲ್ಲ, ಸೊ ಕೊಟ್ಟಿರುವಂತಹ ನಮಗೆ ಫಂಕ್ಷನ್ ನಮಗೆ ಏನು ಕೊಟ್ಟಿದ್ದಾರೆ, ಸೊ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 13x ಸ್ಕ್ವೇರ್ ಪ್ಲಸ್ 26 ಪ್ಲಸ್ ಏನು ಕೊಟ್ಟಿದ್ದಾರೆ, 15 ಅಂತ ಕೊಟ್ಟಿದ್ದಾರೆ. ಜಸ್ಟ್ ನೀವೇನ್ ಮಾಡಿ, ಸೊ ಎಕ್ಸ್ ಯೂನಿಟ್ಸ್ ಇಂದ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಈ ಫಂಕ್ಷನ್ ನ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತಾ ಹೋಗಿ ಅಂದ್ರೆ ನಾ ಎಕ್ಸ್ ಇಂದ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ರೇಟ್ ಆಫ್ ಚೇಂಜ್ ಇನ್ ದ ರೆವೆನ್ಯೂ ಎಷ್ಟು ಬರ್ತದೆ ಅಪ್ಪ ಅಂದ್ರೆ ಸೊ 13 ಇಂಟು ನಮಗೇನು ಬರ್ತದೆ, 13 ಇಂಟು 2 ಇಂಟು ಎಕ್ಸ್ ಪ್ಲಸ್ ಸೊ 26 ಬರುತ್ತೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅವ್ರು ಏನು ಕೇಳಿದರೆ 7 ಕೇಳಿದರೆ. ಸೊ ಆರ್ ಡ್ಯಾಶ್ ಆಫ್ 7, ಸೊ ನಮಗೇನಾಗುತ್ತೆ 13 ಇಂಟು 2 ಇಂಟು 7 ಪ್ಲಸ್ ನಮಗೇನಾಗುತ್ತೆ 26 ಆಗುತ್ತೆ. ಸೊ 13 ಟು 30, 36 ಇಂಟು 7 ನಮಗೆ ಎಷ್ಟು 37 ಪ್ಲಸ್ 26 ಮಾಡಿದಾಗ ನಮಗೆ ಏನು ಬರ್ತದೆ, ಸೊ 208 ಬರ್ತಾ ಹೋಗ್ತದೆ. ದಿಸ್ ಮಸ್ಟ್ ಕಾಸ್ಟ್ ವಿಲ್ ಗೆಟ್. ಓಕೆನಾ, ರೈಟ್. ನೆಕ್ಸ್ಟ್ ಒನ್, the rate of change of area of a circle with respect to its radius r at r is equals to 6 centimeter is. So this is the multiple choice questions. The rate of change of area of a circle ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ವಿ ನೋ ದಟ್ ಎ ಇಸ್ ಈಕ್ವಲ್ಸ್ ನಮಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾವು ಆರ್ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಇದ್ದಾಗ ಏರಿಯಾ ಎಷ್ಟು ಚೇಂಜ್ ಆಗುತ್ತೆ ಅಂತ ಫೈಂಡ್ ಮಾಡಿ ಕೇಳಿದರೆ, ಅಂದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ನಮಗೆ 2 the rate of change of area of a circle. ಸೊ ವಿತ್ ರೆಸ್ಪೆಕ್ಟ್ ಟು ಅವ್ರು ಆರ್ ಅಂತ ಹೇಳ್ಬಿಟ್ಟಿದ್ದಾರೆ, ಅಂದ್ರೆ ನಾವು ವಿತ್ ರೆಸ್ಪೆಕ್ಟ್ ನಾವೇನು ಮಾಡ್ತೋಗೋಣ, ಆರ್ ಇಂದ ಡಿಫ್ರೆನ್ಶಿಯೇಟ್ ಮಾಡ್ಕೋಣ. ಸೊ 2πr ಬರುತ್ತೆ, ಆರ್ ಪ್ಲೇಸ್ ಅಲ್ಲಿ 6 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ, ನಮ್ಗೇನು ಬರ್ತಾ ಹೋಗ್ತದೆ, ಸೊ 12π ಬರ್ತಾ ಹೋಗ್ತದೆ. ನೋಡಿ ನಾವು ಕ್ಯಾಶುವಲ್ ಆಗಿ ನಾವು ಇದನ್ನ ಅಬ್ಸರ್ವ್ ಮಾಡದೇ ಇದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನು ಮಾಡ್ಬಿಡ್ತೀವಿ, ಟಿ ಮಾಡ್ತೀವಿ. ಸೊ ಆ ಮಿಸ್ಟೇಕ್ಸ್ ಅನ್ನ ನಾವು ಏನು ಮಾಡಬೇಕು, ಅವಾಯ್ಡ್ ಮಾಡ್ಕೋಬೇಕು. ಹಾಗಾಗಿ ನಾವೇನು ಮಾಡಬೇಕು, ಕ್ವಶನ್ ನ ಸೊ ನೀಟಾಗಿ ನಾವೇನು ಮಾಡ್ಕೋಬೇಕು, ಓದ್ಕೋಬೇಕಾಗತ್ತೆ. Right, next question. Again the same. The total revenue in rupees received from sale of x units of a product is given by r of x is equals to 3x square plus 36x plus 5. The marginal revenue when x is equals to 15 is ಅಂತ ಕೇಳ್ತಿದ್ದಾರೆ. ಸೇಮ್. ಸೊ r of x is equals to 3x square plus 36x plus 5 ಅಂತ ತಗೊಳ್ಳೋಣ. ಸೊ r dash of x is equals ನಮಗೆ ಏನಾಗುತ್ತೆ 6x plus 36 ಆಗುತ್ತೆ. ಸೊ r dash of 15 ಅನ್ನ ಫೈಂಡ್ ಮಾಡ್ಕೋಬೇಕು. 16 ಇಂಟು 15 ಪ್ಲಸ್ 36 ಮಾಡ್ಕೊಂಡ್ರೆ ಸೊ ನಮಗೆ ಎಷ್ಟು ಆನ್ಸರ್ ಬರ್ಬೋದು ಅಲ್ವಾ. ಸೊ ನಮಗೆ ವಿಲ್ ಗೆಟ್ 96. ಸಾರಿ, 15 ಆರ್ಲೆ 90 ಪ್ಲಸ್ 36 ವಿಲ್ ಗೆಟ್ 126. So option D is the correct answer. ಓಕೆನಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋದ್ವಿ, ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ
ಓಕೆನಾ. ಸೊ ದಿಸ್ ಕಂಪ್ಲೀಟ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಸೊ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ನೋಡಿ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್. ನಾವು ನೋಡಿದ್ವಿ ಸೊ ಡೆರಿವೇಟಿವ್ಗಳಿಗೆ ಏನೆಲ್ಲ ಯೂಸಸ್ ಇದೆ. ಫಸ್ಟ್ ಒನ್ ನೋಡಿದ್ವಿ, ಏನೆಲ್ಲ ನೋಡಿದ್ವಿ, ಏರಿಯಾ ಆಫ್ ಚೇಂಜಿಂಗ್ ಕ್ಯೂಬ್ ಅನ್ನು ನೋಡಿದ್ವಿ, ವಾಲ್ಯೂಮ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ, ಸರ್ಕಲ್ ಏರಿಯಾ ಫೈಂಡ್ ಮಾಡ್ಕೊಂಡ್ವಿ, ಸರ್ಫೇಸ್ ಏರಿಯಾ ಕೂಡ ಫೈಂಡ್ ಮಾಡ್ಕೊಂಡ್ವಿ. ನೋಡಿ, ಇಷ್ಟೆಲ್ಲ ಯೂಸಸ್ ಇದೆ. ಅಂದ್ರೆ ನಾವು ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ, ದಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾನ, ವಾಲ್ಯೂಮ್ನ, ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಏನೇನು ಯೂಸ್ ಆಗ್ತಾ ಹೋಗ್ತದೆ, ಡೆರಿವೇಟಿವ್ ಯೂಸಸ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ದ ಡೆರಿವೇಟಿವ್ ಈಸ್ ಸೊ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಗೊತ್ತಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಹಾಗಾದ್ರೆ ನಮಗೆ ಗೊತ್ತಿದೆ ಇನ್ಕ್ರೀಸಿಂಗ್ ಅಂದ್ರೆ ಏನಪ್ಪಾ. ಸೊ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗಬಾರ್ದು ಅಲ್ವಾ. ಇಟ್ ಮೀನ್ಸ್ ಲೈಫಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಬೆಳಿತಾನೆ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಸೊ ಕೆಳಗೆ ಬೀಳಬಾರ್ದು, ಹಿಂದೆಟ್ ಹಾಕಬಾರ್ದು. ಸೊ ಇದನ್ನ ನಾವೇನು ಕರಿತಾ ಹೋಗ್ತೀವಿ, ಇನ್ಕ್ರೀಸಿಂಗ್ ಅಂತ ನಾರ್ಮಲಿ ಕರಿತಾ ಹೋಗ್ತೀವಿ ಅಲ್ವಾ. ನೆಕ್ಸ್ಟ್ ಏನಿದೆ, ಡಿಕ್ರೀಸಿಂಗ್ ಆಫ್ ಫಂಕ್ಷನ್ ಅಂತ ಇದೆ. ರೈಟ್. ಸೊ ಡಿಕ್ರೀಸಿಂಗ್ ಅಂದ್ರೆ ಏನು ಆಗ್ತಾ ಇರಬೇಕು, ಸೊ ಡಿಕ್ರೀಸಿಂಗ್ ಅಂದ್ರೆ ಕಡಿಮೆ ಆಗ್ತಾನೆ ಹೋಗ್ತಾ ಇರಬೇಕು ಅಂತ ನೋಡ್ತಾ ಹೋಗೋಣ. ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಅಂದ್ರೆ ಏನಂತೇಳಿ. Let, so we'll see the definition for the increasing and decreasing. Let I be an interval contained in the domain of real valued function f, then f is said to be, first of all, increasing agಬೇಕಂದ್ರೆ the first question, first one, increasing on I ಅಂತ ಬಂದ್ರೆ if x1 less than x2 in I, then f of x1 must be less than ಏನಾಗಬೇಕು, f of x2 ಆಗಬೇಕು. ಅಂದ್ರೆ ಪ್ರಿಸೀಡಿಂಗ್ ಟರ್ಮ್ಸ್ ಏನಾಗ್ತಾ ಹೋಗಿರ್ಬೇಕು, ಇನ್ಕ್ರೀಸಿಂಗ್ ಆಗ್ತಾ ಇರಬೇಕು. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ದ ಗಿವನ್ ಇಂಟರ್ವಲ್ I ಅಲ್ಲಿ. ಓಕೆನಾ. ನಾವು ಇನ್ ಕೇಸ್ ಏನಾದರೂ ಯಾವುದಾದ್ರೂ ಎರಡು ಎಲಿಮೆಂಟ್ x1 ಲೆಸ್ ದ್ಯಾನ್ x2 ಇತ್ತು ಅಂತಂದ್ರಿಗಿನ ನಾವು ಫಂಕ್ಷನ್ ಅಪ್ಲೈ ಮಾಡಿದಾಗ ಎಫ್ ಆಫ್ x1 ಲೆಸ್ ದ್ಯಾನ್ ಏನಾಗಬೇಕು, ಎಫ್ ಆಫ್ x2ನೇ ಆಗಬೇಕು. ಅದನ್ನ ನಾವೆಂತ ಕರಿತಾ ಹೋಗ್ತೀವಿ, ಇನ್ಕ್ರೀಸಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಡಿಕ್ರೀಸಿಂಗ್ ಆನ್ I ಅಂತ ಹೇಳ್ತೀವಿ. ಇಫ್ x1 is less than x2, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಸೊ ಡಿಕ್ರೀಸಿಂಗ್ ಆನ್ I ಅಂತಂದಾಗ ಸೊ ಏನಾಗಬೇಕು, ಇಫ್ x1 is less than x2 ಆಯ್ತು ಅಂತಂದ್ರೆಗಿನ ಫಾರ್ ದಿಸ್ ಇಂಟರ್ವಲ್ x1 is less than x2 in I, then f of x1 is greater than f of x2 ಆಗಬೇಕಲ್ವಾ. ಡಿಕ್ರೀಸಿಂಗ್ ರೈಟ್. ಸೊ ಡಿಕ್ರೀಸಿಂಗ್ ಅಂದ್ರೆ ನೋಡಿ ಈಗ ಸಿಂಪಲ್. ಸೊ ನಮಗೆ ಇನ್ಕ್ರೀಸಿಂಗ್ ಅಂದ್ರೆ x1 ಲೆಸ್ ದ್ಯಾನ್ x2 ಇದ್ದಾಗ ಇನ್ I, ಸೊ ಎಫ್ ಆಫ್ x1 ಮಸ್ಟ್ ಬಿ ಲೆಸ್ ದ್ಯಾನ್ ಏನಾಗಬೇಕು, ಎಫ್ ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು I ಆಗಬೇಕು. ನೆಕ್ಸ್ಟ್ ಡಿಕ್ರೀಸಿಂಗ್ ಆನ್ I ಆಗ್ಬೇಕಂದ್ರೆ ಏನಾಗಿರ್ಬೇಕು, ಇಫ್ x1 is less than x2 on I implies that, ಸೊ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿದೆ, ಎಫ್ ಆಫ್ x1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಏನಾಗಬೇಕು, ಎಫ್ ಆಫ್ x2 ಆಗಬೇಕು. ನೆಕ್ಸ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಕಾನ್ಸ್ಟೆಂಟ್ ಇಫ್ ಆನ್ I, ಇಫ್ ಎಫ್ ಆಫ್ x is equals to c ಆದ್ರೆ ಫಾರ್ ಆಲ್ x belongs to I where c is a constant ಅಂದ್ರೆ ಸೊ ಯಾವುದೇ ರೀತಿಯಿಂದ ಇನ್ಕ್ರೀಸಿಂಗ್ ಇರಲ್ಲ, ಡಿಕ್ರೀಸಿಂಗ್ ಇರಲ್ಲ, ಕಾನ್ಸ್ಟೆಂಟ್ ಅಲ್ಲಿ ಮೂವ್ ಆಗ್ತಾ ಹೋಗಿರ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಇದು ಬಿಟ್ಬಿಡೋಣ. ಇನ್ನೊಂದು ಡೆಫಿನೇಷನ್ ಡಿಕ್ರೀಸಿಂಗ್ ಆನ್ I ಅಂತ ಹೇಳ್ತಿದ್ವಿ. ಇಫ್ x1 ಲೆಸ್ ದ್ಯಾನ್ x2 ಇನ್ I, ಸೊ ಎಫ್ ಆಫ್ x1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಬೇಕು, ಎಫ್ ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು I ಆಗಬೇಕು. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಬೇಕಂದ್ರೆ x1 ಲೆಸ್ ದ್ಯಾನ್ x2 ಆದ್ರೆ ಎಫ್ ಆಫ್ x1 ಗ್ರೇಟರ್ ದ್ಯಾನ್ ಏನಾಗಬೇಕು, ಎಫ್ ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು I ಆಗಬೇಕಾಗತ್ತೆ. ಸೊ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಇದೆ. ಸೊ ವಿಲ್ ಓಕೆನಾ. ನೋಡಿ, ಇನ್ಕ್ರೀಸಿಂಗ್ ಆನ್ I ಆಗ್ಬೇಕಪ್ಪ ಅಂದ್ರೆ x1 ಲೆಸ್ ದ್ಯಾನ್ x2 ಆದಾಗ ಎಫ್ ಆಫ್ x1
ಎಫ್ ಆಫ್ ಎಕ್ಸ್ ಒನ್ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಟು ಆಗಬೇಕು. ಸೊ ದಿಸ್ ಇಸ್ ಮೇ ಬಿ ಸೊ ಇನ್ಕ್ರೀಸಿಂಗ್ ಅಂತ. ಡಿಕ್ರೀಸಿಂಗ್ ಅಂತ ಏನಿದೆ, ಎಕ್ಸ್ ಒನ್ ಲೆಸ್ ದ್ಯಾನ್ ಎಕ್ಸ್ ಟು ಇದ್ದಾಗ ಎಫ್ ಆಫ್ ಎಕ್ಸ್ ಒನ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಬೇಕು, ಎಫ್ ಆಫ್ ಎಕ್ಸ್ ಟು ಆಗಬೇಕು ಫಾರ್ ಆಲ್ ಎಕ್ಸ್ ಒನ್ ಎಕ್ಸ್ ಟು ಬಿಲಾಂಗ್ಸ್ ಟು ಐ. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಐ ಅಂದ್ರೆ ಏನಾಗಿರಬೇಕು, ಇಫ್ ಎಕ್ಸ್ ಒನ್ ಲೆಸ್ ದ್ಯಾನ್ ಎಕ್ಸ್ ಟು ಆದಾಗ ಎಫ್ ಆಫ್ ಎಕ್ಸ್ ಒನ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್ ಟು ಆಗಬೇಕು. ಅಂದ್ರೆ ಸ್ಟ್ರಿಕ್ಟ್ ನೋಡಿ, ಇದನ್ನ ನಾವೆಂತ ಅನ್ಬೋದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದ್ರು ಅನ್ಬಹುದು ಅಥವಾ ಇನ್ಕ್ರೀಸಿಂಗ್ ಅಂತಂದ್ರೆ ಅನ್ಬಹುದು. ಓಕೆನಾ, ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೋಡಿ ಗ್ರಾಫಿಕಲಿ ಹೇಗೆ ನಾವು ರೆಪ್ರೆಸೆಂಟೇಷನ್ ಮಾಡಬಹುದು. ಸೊ ಇನ್ಕ್ರೀಸಿಂಗ್ ಅಂದ್ರೆ ನೋಡಿ ನಾವು ಇದನ್ನು ಮಗ್ತಾ ಹೋಗಿರ್ಬೇಕು. ಸೊ ಇನ್ಕ್ರೀಸಿಂಗ್ ಅಂದ್ರೆ ಹಿಂಗೆ ನೆನ್ಪಿಟ್ಕೊಂಡ್ಬಿಡಿ. ಸೊ ಎಕ್ಸ್ ಒನ್ ಲೆಸ್ ದ್ಯಾನ್ ಎಕ್ಸ್ ಟು ಆದಾಗ ಎಫ್ ಆಫ್ ಎಕ್ಸ್ ಒನ್ ಮೇ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಬಹುದು, ಎಫ್ ಆಫ್ ಎಕ್ಸ್ ಟು ಆಗಬಹುದು. ಅಂದ್ರೆ ಸೊ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಇಲ್ಲ ಸಮ್ ಕಾನ್ಸ್ಟೆಂಟ್ ಅಲ್ಲಿ ನಾವೇನ್ ಮಾಡ್ಬೋದು, ಸ್ವಲ್ಪ ಸ್ಟೇ ಮಾಡ್ತಾ ಹೋಗ್ಬೋದು. ಅಗೇನ್ ಏನಾಗ್ತದೆ, ಸಮ್ ಪಾಯಿಂಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಂತ ಇದನ್ನ ನಾವೆಂತ ಕರಿತೀವಿ, ಇನ್ಕ್ರೀಸಿಂಗ್ ಅಂತ ಕರಿತಾ ಹೋಗ್ತೀವಿ. ಈಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಅಗೇನ್ ಎಕ್ಸ್ ಒನ್ ಲೆಸ್ ದ್ಯಾನ್ ಎಕ್ಸ್ ಟು ಆದಾಗ ಎಫ್ ಆಫ್ ಎಕ್ಸ್ ಒನ್ ಮಸ್ಟ್ ಬಿ ಲೆಸ್ ದ್ಯಾನ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಟು ಆಗ್ಬಿಡ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೇಂದ್ರಲ್ಲಿ ಕಾನ್ಸ್ಟೆಂಟ್ ಮೂವ್ಮೆಂಟ್ ಇರಲ್ಲ, ಜಸ್ಟ್ ಏನಾಗ್ತಾ ಹೋಗ್ತದೆ, ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರ್ತದೆ. ಎಲ್ಲೂ ಅದೇನಾಗಲ್ಲ, ಸ್ಟಾಗ್ನೇಟ್ ಆಗಲ್ಲ. ಸೊ ಇದನ್ನ ನಾವೆಂತ ಕರಿತೀವಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಡಿಕ್ರೀಸಿಂಗ್ ಅಂದಾಗ ಇಫ್ ಎಕ್ಸ್ ಒನ್ ಲೆಸ್ ದ್ಯಾನ್ ಎಕ್ಸ್ ಟು ಆದಾಗ ನಾನು ಹೇಳಿದ್ದೀನಿ ಎಫ್ ಆಫ್ ಎಕ್ಸ್ ಒನ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್ ಟು ಆಗಬೇಕು. ಅಂದ್ರೆ ಸೊ ನೋಡಿ ದಿಸ್ ಇಸ್ ಕಾಲ್ಡ್ ಡಿಕ್ರೀಸಿಂಗ್ ಆಗುತ್ತೆ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದ್ರೆ ಏನಾಗಬೇಕು, ಸೊ ಅದೇನಾಗ್ತಾ ಹೋಗ್ಬೇಕು, ಡಿಕ್ರೀಸಿಂಗ್ ಆಗ್ತಾನೆ ಹೋಗ್ಬೇಕು. ನೆಕ್ಸ್ಟ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಅಂದ್ರೆ ಒಂದು ಇಂಟರ್ವಲ್ ಅಲ್ಲಿ ಅದು ಇನ್ಕ್ರೀಸ್ ಆಗ್ಬೇಕು, ಮತ್ತೆ ಇನ್ನೊಂದು ಇಂಟರ್ವಲ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಅಗೇನ್ ಏನಾಗಬೇಕು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಗ್ತಾ ಹೋಗ್ಬೇಕು. ನೋಡಿ ಇನ್ಕ್ರೀಸಿಂಗ್ ಅಂದ್ರೆ ಓನ್ಲಿ ಇನ್ಕ್ರೀಸಿಂಗ್ ಇರಬೇಕು, ಡಿಕ್ರೀಸಿಂಗ್ ಅಂದ್ರೆ ಓನ್ಲಿ ಡಿಕ್ರೀಸಿಂಗ್ ಇರಬೇಕು. ಇನ್ ಕೇಸ್ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಇತ್ತು ಅಂದ್ರೆ ಅದನ್ನ ನಾವೆಂತ ಕರೆಯಲ್ಲ, ಇನ್ಕ್ರೀಸಿಂಗ್ ಅಂತ ಹೇಳಿಕ್ಕಾಗಲ್ಲ. ಅದನ್ನ ಎಂತ ಕರಿತೀವಿ, ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ಸೊ ವಿಲ್ ಮೂವ್ ದ ನೆಕ್ಸ್ಟ್ ಡೆಫಿನೇಷನ್. ಸೊ ಯಾವ ರೀತಿಯಾಗಿ ನಾವು ಇದನ್ನ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡಬಹುದಪ್ಪ. ಸೊ ಲೆಟ್ ಎಫ್ ಬಿ ಎ ಕಂಟಿನ್ಯೂಸ್ ಆನ್ ಕ್ಲೋಸ್ ಇಂಟರ್ವಲ್ a, b and is differentiable on the open interval a, b, then so a function, the first option ಏನು ಕೊಡ್ತಾರೆ, ಫಸ್ಟ್ ಒನ್ ಏನು ಕೊಡ್ತಾರೆ, ಎಫ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್ a, b ಅಂತಂದ್ರಿಗಿನ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ದ ಫಸ್ಟ್ ಡೆರಿವೇಟಿವ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿ, ಓಪನ್ ಇಂಟರ್ವಲ್ a, b ಆಗಬೇಕು. ಸೊ ಪ್ರೂಫ್ ಇದೆ, ಪ್ರೂಫ್ ಇಸ್ ನಾಟ್ ನೆಸೆಸರಿ, ಜಸ್ಟ್ ರಿಮೈಂಡ್ ದಿಸ್ ಥಿಯರಮ್. ನೆಕ್ಸ್ಟ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಈಗಿನ ಸೊ ಅಂತ ಕ್ಲೋಸ್ ಇಂಟರ್ವಲ್ a, b ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು, ಲೆಸ್ ದ್ಯಾನ್ 0 ಆಗಬೇಕು ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಇಲ್ಲಿ a, b ಅಲ್ಲಿ ಆಗಬೇಕು. ರೈಟ್. ನೆಕ್ಸ್ಟ್ ಸೊ ಎಫ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳ್ತಾರೆ. ಎಫ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಇನ್ a, b ಅಂದ್ರೆ ಏನಾಗಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಏನಾಗಬೇಕು, 0 ಆಗಬೇಕು ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು a, b. ಓಕೆನಾ, ನೋಡಿ ಈ ಥಿಯರಮ್ ಇದನ್ನ ನಾವು ಸೊ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಥವಾ ಕಾನ್ಸ್ಟೆಂಟು ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಇದು ಬಹಳ ಇಂಪಾರ್ಟೆಂಟು. ಓಕೆನಾ, ರೈಟ್. ಸೊ ವಿಲ್ ಸಿ ದ ಫಸ್ಟ್ ಕ್ವಶನ್. ಶೋ ದಟ್ ದ ಫಂಕ್ಷನ್ ಅಂತಂದ್ರೆ ಶೋ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x plus 17 is increasing on a real number ಅಂತಾನೆ ಹೇಳ್ತಿದ್ದಾರೆ. ಓಕೆನಾ, ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇನ್ಕ್ರೀಸಿಂಗ್ ಹೌದು ಇಲ್ಲ ಚೆಕ್ ಮಾಡ್ಬೇಕು. ನಮಗೆ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x plus 17 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಚೆಕ್ ಮಾಡಬೇಕು. ಸೊ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನಾಗಿರ್ಬೇಕು, ಇನ್ಕ್ರೀಸಿಂಗ್ ಅಂತ ಹೇಳಬೇಕಾದ್ರೆ ಗ್ರೇಟರ್ ದ್ಯಾನ್ 0 ಇರಬೇಕು, ಡಿಕ್ರೀಸಿಂಗ್ ಅಂತ ಹೇಳಬೇಕಾದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು, ಲೆಸ್ ದ್ಯಾನ್ 0 ಆಗಬೇಕು. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ, ಎಕ್ಸ್ ಮಾಡ್ತಾ ಹೋಗೋಣ. ಸೊ ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಓನ್ಲಿ ವಿ ಆರ್ ಗೆಟಿಂಗ್ 3 ಬರ್ತಾ ಹೋಗ್ತದೆ. ಸೊ 3 ಈಸ್ ಆಲ್ವೇಸ್ a positive quantity, therefore f dash of x is ಏನಾಗಿದೆ, greater than 0 ಆಗಿರೋದ್ರಿಂದ given. therefore ನಾವೇಂತ ಬರೀಬಹುದು, therefore f of x is increasing
increasing on real number ಅಂತೇಳಿ ಓಕೆನಾ ರೈಟ್ ದ ನೆಕ್ಸ್ಟ್ ಕ್ವಶನ್ ಸೊ ಈ ಕ್ವಶನ್ ಏನು ಕೊಟ್ಟಿದ್ರೆ ಶೋ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಶೋ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಟಿದ್ದಾರೆ ಸೈನ್ ಎಕ್ಸ್ ಕೊಟ್ಟಿದ್ದಾರೆ ಈಸ್ increasing in open interval 0, pi by 2, decreasing in pi by 2, pi, neither increasing nor decreasing in ಏನು ಕೊಟ್ಟಿದ್ದಾರೆ 0 to pi ಕೊಟ್ಟಿದ್ದಾರೆ ಓಕೆನಾ ಸೊ ವಿಲ್ ಚೆಕ್ ಇಟ್ ಒನ್ಸ್ ಸೊ ನೋಡ್ತಾ ಹೋಗೋಣ ಈಗ ಸೊಲ್ಯೂಷನ್ ಸೊ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಟಿದ್ದಾರೆ ಸೈನ್ ಎಕ್ಸ್ ಕೊಟ್ಟಿದ್ದಾರೆ ಅಥವಾ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಟಿದ್ದಾರೆ ಸೈನ್ ಎಕ್ಸ್ ಕೊಟ್ಟಿದ್ದಾರೆ ನಾವೇನ್ ಮಾಡ್ತಾ ಹೋಗ್ಬೇಕು ಐದರ್ ಡಿಕ್ರೀಸಿಂಗು ಇನ್ಕ್ರೀಸಿಂಗ್ ಅಂತ ನೋಡ್ಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡೋಣ ಎಕ್ಸ್ ಮಾಡ್ತಾ ಹೋಗೋಣ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡ್ಕೊಳ್ಳೋಣ ಸೊ ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ನಮ್ಗೆ ಏನ್ ಬಂದ್ಬಿಡ್ತದೆ ಕಾಸ್ ಎಕ್ಸ್ ಬರ್ತದೆ ಹಾಗಾದ್ರೆ ಡಿಪೆಂಡ್ಸ್ ಅಪಾನ್ ದಿಸ್ ಒನ್ ಸೊ ಇದು ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ನಾವೇನ್ ಮಾಡ್ತಾ ಹೋಗೋದು ಹೇಳ್ತಾ ಹೋಗ್ಬೋದು ಹಾಗಾದ್ರೆ ನಾವು ನೋಡ್ತಾ ಹೋಗೋಣ ಫಸ್ಟ್ ಒನ್ ಸಿನ್ಸ್ ನಮಗೆ ಗೊತ್ತಿದೆ ಸೊ ಇನ್ ದ ಇಂಟರ್ವಲ್ 0 to pi by 2 so since for each x belongs to 0 to pi by 2 ಅಂದ್ರೆ ಇಲ್ಲಿ ಅಂತ ಫಸ್ಟ್ ಕ್ವಾಡ್ರೆಂಟ್ ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಗೊತ್ತಿದೆ ಎಲ್ಲಾ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಗಳು ಏನಾಗಿರ್ತವೆ ಪಾಸಿಟಿವ್ನೇ ಆಗಿರ್ತವೆ ಹಾಗಾದ್ರೆ ಸೊ ವಿ ಹ್ಯಾವ್ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಹಾಗಾದ್ರೆ hence so the given function f is ಏನಾಗುತ್ತೆ increasing so increasing in 0 to pi by 2 ಆಗುತ್ತೆ ಓಕೆನಾ ರೈಟ್ ಸೊ ನೆಕ್ಸ್ಟ್ ನೋಡೋಣ ಡಿಕ್ರೀಸಿಂಗ್ ಇನ್ pi by 2 to pi ಅಂತ ಹೇಳ್ತಾರೆ ಇಟ್ ಮೀನ್ಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳ್ತಿದ್ದಾರೆ ಸೊ ಫಾರ್ ದಿಸ್ ಒನ್ ಫಾರ್ ಸೆಕೆಂಡ್ ಒನ್ ಸಿನ್ಸ್ ನಮಗೆ ಗೊತ್ತಿದೆ ಸಿನ್ಸ್ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ಸೊ ನಮಗೇನು ಕೊಟ್ಟಿದ್ದಾರೆ pi by 2 to pi ಕೊಟ್ಟಿದ್ದಾರೆ ಅಂದ್ರೆ ಯಾವ ಕ್ವಾಡ್ರೆಂಟ್ ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಅರ್ಥ 90 to 180 ಹಾಗಾದ್ರೆ 90 to 180 ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಎಕ್ಸ್ ಏನಾಗಿದೆ ನೆಗೆಟಿವ್ ಆಗಿದೆ therefore we have f dash of x is less than 0 hence f is ಏನಂತ ಅರ್ಥ decreasing in pi by 2 to ಎಲ್ಲಿ ಹೋಗುತ್ತೆ pi ಆಗುತ್ತೆ ಅವ್ರು ನೋಡ್ಕೊಡಿ ನಮಗೆ ಕೊಟ್ಟಿದ್ದಾರೆ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಆನ್ 0 to pi ಅಂತ ಕೇಳಿದ್ದಾರೆ ಹಾಗಾದ್ರೆ ನಾವು 0 to pi ನ ನಾವೇನಂತ ನೋಡಬಹುದು ಸೊ ನಾವು 0 to pi ನ we can divide this into pi by 2 ಅಲ್ವಾ 0 to pi by 2 pi by 2 to pi ಅಂತ ನೋಡಬಹುದು ಹಾಗಾದ್ರೆ 0 to pi by 2 ನೋಡಿದಾಗ ನಮಗೆ ಏನು ಬಂದಿದೆ ಇನ್ಕ್ರೀಸಿಂಗ್ ಬಂದಿದೆ ಸೊ ಅಗೇನ್ pi by 2 to pi ಮಾಡಿದಾಗ ನಮಗೆ ಏನು ಬಂದಿದೆ ಡಿಕ್ರೀಸಿಂಗ್ ಬಂದಿದೆ ಹಾಗಾದ್ರೆ ಏನಂತ ಅರ್ಥ ಸೊ ಈ ಇಂಟರ್ವಲ್ ನಾವು ನೋಡಿದ್ವಿ ಎಲ್ಲಿ ಸೊ ಈ ಗ್ರಾಫ್ ಅನ್ನ ನೋಡಿದ್ವಿ ನೈದರ್ ಇನ್ಕ್ರೀಸಿಂಗ್ ನಾರ್ ನೋಡಿ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಅದೇನಾಗ್ತಾ ಇದೆ ಇನ್ಕ್ರೀಸಿಂಗ್ ಆಗ್ತಾ ಇದೆ ಡಿಕ್ರೀಸಿಂಗ್ ಆಗ್ತಾ ಇದೆ ಹಾಗಾಗಿ ಇದನ್ನ ಎಂತ ಕರಿದ್ವಿ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಹೇಳಿದ್ವಿ ಸೊ ಹಾಗಾಗಿ ಸೊ ನಮಗೆ ಅಬ್ಸರ್ವ್ ಮಾಡಿದಾಗ ಆಪ್ಷನ್ ಎ ಮತ್ತೆ ಸೊ ಬಿ ಅನ್ನ ಅಬ್ಸರ್ವ್ ಮಾಡಿದಾಗ ಏನಂತ ಬರಿಬಹುದು ಸೊ ಫಾರ್ ದ ಸಿ ಸೊ ಫ್ರಮ್ ದ ರಿಸಲ್ಟ್ A and B it is clear that f is neither increasing nor decreasing in ಇಲ್ಲಿ 0 to pi ಓಕೆನಾ ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ರೈಟ್ ನೆಕ್ಸ್ಟ್ ಕ್ವೆಶ್ಚನ್ ಫೈಂಡ್ ದ ಇಂಟರ್ವಲ್ in which the function f given by f of x is equals to 2x square minus 3x ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ನಾವೇನ್ ಫೈಂಡ್ ಮಾಡಬೇಕು ಕೊಟ್ಟಿರುವಂತಹ ಫಂಕ್ಷನ್
ಯಾವ ಇಂಟರ್ವಲ್ ಅಲ್ಲಿ ಅದು ಇನ್ಕ್ರೀಸಿಂಗ್ ಆಗ್ತಾ ಇದೆಯೇ ಮತ್ತೆ ಡಿಕ್ರೀಸಿಂಗ್ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 2x² ಮೈನಸ್ 3x ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ ಅದಲ್ವಾ. ನಾವೇನ್ ಮಾಡ್ಬೇಕಪ್ಪ ನೋಡಿ, ನಮಗೆ ಇಲ್ಲಿಗ ಇಂಟರ್ವಲ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮಗೆ ಏನ್ ಬೇಕು, ಕ್ರಿಟಿಕಲ್ ಪಾಯಿಂಟ್ಸ್ ಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಬೇಕಂದ್ರೆ ನಾವೇನ್ ಬೇಕು, ಎಕ್ಸ್ ವ್ಯಾಲ್ಯೂಸ್ ಬೇಕಾಗುತ್ತೆ. ಎಕ್ಸ್ ವ್ಯಾಲ್ಯೂಸ್ ಬೇಕಾಗತ್ತಪ್ಪ ಅಂದಿನ ನಾವು ಏನ್ ತಗೊಳ್ಳೋಣ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇದನ್ನೇನ್ ಮಾಡ್ತಾ ಹೋಗೋಣ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನಮಗೆ 2 × 2 4x ಮೈನಸ್ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಕ್ರಿಟಿಕಲ್ ಪಾಯಿಂಟ್ಸ್ ಬೇಕಾಗಿರೋದ್ರಿಂದ ನಾವು ಐ ಆಮ್ ಟೇಕಿಂಗ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. therefore ನಮಗೆ ಏನಾಗುತ್ತೆ 4x ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡ್ತದೆ 3/4 ಬರ್ತಾ ಹೋಗ್ತದೆ. ಅದಲ್ವಾ, ನಮಗೆ ಸಿಕ್ಕಿರೋದೇನೋ ಒಂದೇ ಒಂದು ಪಾಯಿಂಟ್, ಎಕ್ಸ್ ಈಕ್ವಲ್ಸ್ ಇದೆ 3/4 ಇದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 3/4 ಅನ್ನೋದು ನಾವೇನ್ ಮಾಡ್ತಾ ಹೋಗೋಣ, ಸೊ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3/4. ಸೊ ಡಿವೈಡ್ ದ ಲೈನ್, ನಾವು ರಿಯಲ್ ಲೈನ್ ನೋಡ್ತಾ ಹೋಗೋಣ, ಯಾಕಂದ್ರೆ ನಮಗೆ ಇದರ ಡೊಮೈನ್ ಏನಾಗಿದೆ ರಿಯಲ್ ನಂಬರ್ ಆಗಿದೆ. ಡಿವೈಡ್ ದ ಲೈನ್ segment into two intervals. ಸೊ ಹೆಂಗಾಗುತ್ತೆ, ನಾವೊಂದು ರಿಯಲ್ ಲೈನ್ ಅನ್ನು ತಗೊಳ್ಳೋಣ. ರಿಯಲ್ ಲೈನ್ ಅಲ್ಲಿ ನಮಗೆ ಇಲ್ಲಿದೆ 3/4 ಇದೆ. ಸೊ ಇಟ್ ಮೂವ್ಸ್ ಟು ಮೈನಸ್ ಇನ್ಫಿನಿಟಿ, ಇಟ್ ಮೂವ್ಸ್ ಎಲ್ಲಿಗುತ್ತೆ ಫಸ್ಟ್ ಪ್ಲಸ್ ಇನ್ಫಿನಿಟಿ. therefore ಸೊ ನಮಗೆ ಏನು ಬರ್ತಾ ಹೋಗ್ತದೆ ಮೈನಸ್ ಇನ್ಫಿನಿಟಿ ಟು 3/4 ಅನ್ನೋದು ಒನ್ ಇಂಟರ್ವಲ್ ಅಂಡ್ 3/4 ಟು ಇನ್ಫಿನಿಟಿ ಅನ್ನೋದು ಅದರ್ ಇಂಟರ್ವಲ್ ಬರ್ತದೆ. ಹಾಗಾದ್ರೆ ನಮಗೆ ಇಲ್ಲಿಗ ಎರಡು ಇಂಟರ್ವಲ್ ಬಂದಿದೆ. ಹಾಗಾದ್ರೆ ಎರಡು ಇಂಟರ್ವಲ್ ಅಲ್ಲಿ ಯಾವ ಇಂಟರ್ವಲ್ ಅಲ್ಲಿ ಪಾಸಿಟಿವ್ ಆಗಿದೆಯೋ, ಯಾವ ಇಂಟರ್ವಲ್ ಅಲ್ಲಿ ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿದೆಯೋ, ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗಿದೆಯೋ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಸೊ ಚೆಕ್ ಮಾಡ್ತಾ ಹೋಗೋಣ. ಸೊ ಇನ್ ದ now in the interval ಮೈನಸ್ ಇನ್ಫಿನಿಟಿ ಟು 3/4 ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಹಿಂಗ್ ಚೆಕ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ತೀನಿ, ಈ ಇಂಟರ್ವಲ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅನ್ನೋದು ಚೆಕ್ ಮಾಡ್ಕೊಂಡ್ರೆ, ಪಾಸಿಟಿವ್ ಆದ್ರೆ ದಟ್ ಈಸ್ ಇನ್ಕ್ರೀಸಿಂಗ್, ನೆಗೆಟಿವ್ ಆದ್ರೆ ದಟ್ ಈಸ್ ಡಿಕ್ರೀಸಿಂಗ್ ಅಂತ ತಗೋಣ. ಈಗ ಮೈನಸ್ ಇನ್ಫಿನಿಟಿ ಟು 3/4 ಅಲ್ಲಿ ಸೊ ಇದು 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾದ್ರೆ ಲೆಟ್ ಸೊ ನಮಗೆ 0 ಬಿಲಾಂಗ್ಸ್ ಟು ಎಲ್ಲಿ ಮೈನಸ್ ಇನ್ಫಿನಿಟಿ ಟು 3/4 ಅಲ್ವಾ. ಹಾಗಾದ್ರೆ therefore ನಮಗೆ ಎಫ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ ಎಫ್. ಸೊ ನಮಗೆ ಎಫ್ ಡ್ಯಾಶ್ ಆಫ್ ಏನು ಬಂದಿದೆ, ಸೊ ಎಫ್ ಡ್ಯಾಶ್ ಆಫ್ ನೋಡ್ಕೊಳ್ಳೋಣ. ಸೊ 4x ಮೈನಸ್ 3 ಬಂದಿದೆ. ಸೊ 4x ಮೈನಸ್ 3 ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 × 0 ಮೈನಸ್ 3 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಬರುತ್ತೆ -3 ಬರುತ್ತೆ. ಹಾಗಾದ್ರೆ ವಿಚ್ ಈಸ್ ಲೆಸ್ ದ್ಯಾನ್ 0 ಆಯ್ತು. ಲೆಸ್ ದ್ಯಾನ್ 0 ಆಯ್ತು. ಎಫ್ ಡ್ಯಾಶ್ ಲೆಸ್ ದ್ಯಾನ್ 0 ಅಂತಂದ್ರೆ ಏನಂತ ಅರ್ಥ, ದ ಗಿವನ್ ಫಂಕ್ಷನ್ ಈಸ್ ಅಥವಾ ಹೆನ್ಸ್ ಸೊ ಎಫ್ ಈಸ್ decreasing so in the interval minus infinity to 3/4 ಆಗುತ್ತೆ. similarly we'll find out in the interval so 3/4 to ಇಲ್ಲಿ ಹೋಗೋಣ ಇನ್ಫಿನಿಟಿಗೆ ಹೋಗೋಣ. ಸೊ ಹಾಗಾದ್ರೆ ಈ ಇಂಟರ್ವಲ್ ಅಲ್ಲಿ ನಾವು ಯಾವುದಾದ್ರೂ ನೀವು ತಗೊಳ್ಳಿ. ಸೊ ನಾವು ಐ ಆಮ್ ಟೇಕಿಂಗ್ ಸೊ ನಾವು ಲೆಟ್ 1 ಬಿಲಾಂಗ್ಸ್ ಟು ದಿ ಇಂಟರ್ವಲ್ ಅಲ್ಲಿ 3/4 ಟು ಇನ್ಫಿನಿಟಿ ಅಲ್ವಾ. ಹಾಗಾದ್ರೆ therefore ಸೊ ಎಫ್ ಡ್ಯಾಶ್ ಆಫ್ 1 ಏನಾಗುತ್ತೆ 4 × 1 ಮೈನಸ್ 3. ಹಾಗಾದ್ರೆ 4 ಮೈನಸ್ 3 ನಮ್ಗೇನು ಬರುತ್ತೆ 1 ಬರುತ್ತೆ, ವಿಚ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ಕ್ವಾಂಟಿಟಿ. ಹೆನ್ಸ್ ಎಫ್ ಈಸ್ ಏನಾಗಿದೆ, ಎಫ್ ಈಸ್ increasing in the interval ಎಲ್ಲಿ ಸೊ 3/4 ಟು ಎಲ್ಲಿ ಹೋಗುತ್ತೆ ಇನ್ಫಿನಿಟಿ ಹೋಗುತ್ತೆ.
ಸೊ ಹಾಗಾದ್ರೆ ಸೊ ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಯ್ತು 3/4 ಟು ಇನ್ಫಿನಿಟಿ ಆಯ್ತು, ಡಿಕ್ರೀಸಿಂಗ್ ಎಲ್ಲ ಆಯ್ತು -∞ ಟು 3/4 ಆಗಿದೆ. ಸೊ ಈ ರೀತಿಯಾಗಿ ಸೊ ನಾವೇನ್ ಮಾಡ್ತಾ ಹೋಗ್ಬೋದು, ಕೊಟ್ಟಿರುವಂತಹ ಫಂಕ್ಷನ್ಸ್ಗೆ ನಾವು ಇನ್ಕ್ರೀಸಿಂಗ್ ಯಾವ ಇಂಟರ್ವಲ್ ಆಗದೆ ಅನ್ನೋದನ್ನು ಫೈಂಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಯಾವ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಸೊ ಈಗ ಕ್ಯೂಬಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಅಗೇನ್ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ given by f of x is equal to ಕೊಟ್ಟಿದ್ದಾರೆ 2x³ minus 3x square minus 36x plus 7. ಸೊ ಆಪ್ಷನ್ ಎ ಇನ್ಕ್ರೀಸಿಂಗ್, ಆಪ್ಷನ್ ಬಿ ಡಿಕ್ರೀಸಿಂಗ್ ಅಂತ ಕೇಳ್ತಿದ್ದಾರೆ. ಸೇಮ್ ಪ್ರೊಸೀಜರ್ನೇ ನಾವೇನು ಮಾಡ್ತಾ ಹೋಗ್ಬೋದು, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೆ ಏನು ಕೊಟ್ಟಿದ್ದಾರೆ ಈಗ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ದ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನು ಕೊಟ್ಟಿದ್ದಾರೆ, 2x³ minus 3x square minus 6x plus 7 ಇದೆ. ಓಕೆನಾ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 3 2s ಸೊ 6x ಮೈನಸ್ ಅದಲ್ವಾ. ಸೊ ನಮಗೆ ಸೊ 6x ಇಂಟು ನಮಗೇನು ಬರ್ತದೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಅಗೇನ್ ನಮಗೇನು ಬರುತ್ತೆ ಇಲ್ಲಿ, ಸೊ 3 2s 6x ಬರುತ್ತೆ ಮೈನಸ್ 6 ಆಗುತ್ತೆ. ಸೊ 2 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀವಿ. ಡಿಫರೆನ್ಷಿಯೇಷನ್ ಆಫ್ x³ ಏನಾಗುತ್ತೆ 3x ಸ್ಕ್ವಯರ್ ಆಗುತ್ತೆ, 3 2s ನಮಗೇನು ಬರುತ್ತೆ 6 ಬರುತ್ತೆ. ಅಗೇನ್ ಸೊ 3 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀವಿ. ಎಕ್ಸ್ ಸ್ಕ್ವಯರ್ನ ಡಿಫರೆನ್ಶಿಯೇಟ್ ಮಾಡಿದಾಗ 2x ಬರುತ್ತೆ. ಸೊ 3 2s 6x ಆಗುತ್ತೆ ಮೈನಸ್ ಆಸ್ ಯೂಶುವಲ್ ಹಾಗೆ ಬರೆಯೋಣ. ನೆಕ್ಸ್ಟ್ 6 ಇಂಟು ಎಕ್ಸ್ ಇದೆ. ಸೊ 6 ಅನ್ನು ಹಾಗೆ ಇಟ್ಕೊಂಡು ಎಕ್ಸ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ 1 ಬರ್ತಾ ಹೋಗ್ತದೆ. ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬಂತು 6x ಸ್ಕ್ವೇರ್ ಮೈನಸ್ 6x ಮೈನಸ್ 6 ಇಸ್ ಈಕ್ವಲ್ಸ್ ಈ 6 ಬಂದಿದೆ. ಹಾಗಾದ್ರೆ ಸೊ ನಮಗೆ ಏನು ಬೇಕಾಗಿದೆ, ಒಂದು ಕ್ರಿಟಿಕಲ್ ಪಾಯಿಂಟ್ ಬೇಕಾಗುತ್ತೆ. ಸೊ ಕ್ರಿಟಿಕಲ್ ಪಾಯಿಂಟ್ ಬೇಕಾಗುತ್ತೆ ನಾವೇನು ಮಾಡ್ತಾ ಹೋಗ್ತೀವಿ, ಸೊ ನಾವು ವಿಲ್ ಕನ್ಸಿಡರ್ ಆಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ತಗೋಣ 0 ತಗೋಣ. ಹಾಗಾದ್ರೆ ನಮಗೆ ಏನು ಬಂತು 6x ಸ್ಕ್ವಯರ್ ಮೈನಸ್ 6x ಮೈನಸ್ 6 ಇಸ್ ಈಕ್ವಲ್ಸ್ ಆಯಿತು 0 ಆಗಿದೆ. ಹಾಗಾದ್ರೆ ನಾವೇನು ಮಾಡ್ತಾ ಹೋಗ್ತೀನಿ, ಇದರಲ್ಲಿ 6 ಅನ್ನು ಕಾಮನ್ ತಗೊಂಡ್ಬಿಡೋಣ. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ನಮಗೇನಾಯಿತು 0 ಬಂದಿದೆ. ಹಾಗಾದ್ರೆ ಸೊ ಈಗ ನಾವೇನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಬೇಕು. ಸಾರಿ ಇಲ್ಲಿ ನೋಡಿ, ಸೊ ಎಷ್ಟು ಕೊಟ್ಟಿದ್ರೆ 36 ಕೊಟ್ಟಿದ್ದಾರಲ್ವಾ, ನಾನು ಎಷ್ಟು ಬರ್ಕೊಂಡ್ಬಿಟ್ಟಿದ್ದೀನಿ, ಓನ್ಲಿ 6 ಬರ್ಕೊಂಡಿದ್ದೀನಿ, 36 ಬರ್ಕೊಳ್ಳೋಣ. ಹಾಗಾದರೆ ಇಲ್ಲಿನೂ 36 ಆಗುತ್ತೆ. ಸೊ ನಮಗೆ ಇಲ್ಲಿ ಎಷ್ಟು ಬರ್ತದೆ 6 ಬರ್ತದೆ. ಓಕೆನಾ? ಜಸ್ಟ್ ಮೇಕ್ ಇಟ್ ಎ ಕರೆಕ್ಷನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಅಂತ ತಗೊಂಡ್ವಿ, ಎಕ್ಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ನಾವೀಗ ಏನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಬೇಕು. ಹಾಗಾದರೆ ಎಕ್ಸ್ ಸ್ಕ್ವೇರ್ ನಮಗೇನು ಬೇಕು, ಮೈನಸ್ ಎಕ್ಸ್ ಬೇಕಂದ್ರೆ ಸೊ ವಿ ಕ್ಯಾನ್ ರೀಡ್ ಆಸ್ ಮೈನಸ್ 3x. ಸೊ ಪ್ಲಸ್ 2x ಮೈನಸ್ 6 ಇಸ್ ಈಕ್ವಲ್ಸ್ ನಾವೆಂತ ಬರೀಬೋದು 0 ಅಂತೇಳಿ ಬರೀಬೋದು. ನೋಡಿ ಮೈನಸ್ 3x ಪ್ಲಸ್ 2x ಎಷ್ಟು ಬಂತು, ಮೈನಸ್ ಎಕ್ಸ್ ಬಂದಿದೆ. ಹಾಗಾದರೆ ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೇನು ಬರ್ತಾ ಹೋಗ್ತದೆ, ಸೊ ವಿಲ್ ಟೇಕ್ ಎಕ್ಸ್ ಎಸ್ ಎ ಕಾಮನ್ ಔಟ್. ನಮಗೇನು ಬಂತಿಲ್ಲಿ ಎಕ್ಸ್ ಮೈನಸ್ 3 ಪ್ಲಸ್ 2 ಅನ್ನು ಕಾಮನ್ ಔಟ್ ತೊಗೊಂಡಾಗ ನಮಗೇನು ಬರುತ್ತೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಸೊ ಅದರ್ ಎಕ್ಸ್ ಮೈನಸ್ 3 ಅನ್ನು ಕಾಮನ್ ಔಟ್ ತೊಗೊಂಡಾಗ ನಮಗೇನು ಬರ್ತಾ ಹೋಗ್ತದೆ, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಬರ್ತದೆ. ದೇರ್ಫೋರ್ ಹಾಗಾದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಾಗ 3 ಬಂದಾಗ, ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2 ಬಂದಂಗೆ. ರೈಟ್? ಹಾಗಾದರೆ ಸೊ ದ ಪಾಯಿಂಟ್ಸ್, ಸೊ ನಾವೇನು ಮಾಡ್ಕೊಳ್ಳೋಣ, ದ ಪಾಯಿಂಟ್ಸ್, ಸೊ ಇದನ್ನು ರಿಯಲ್ ನಂಬರ್ ಮೇಲೆ, ರಿಯಲ್ ಲೈನ್ ಮೇಲೆ ಲೊಕೇಟ್ ಮಾಡ್ಕೊಳ್ಳೋಣ. ಸೊ ಎಲ್ಲಿದೆ ಮೈನಸ್ 2 ಇಲ್ಲಿ ಬರ್ತದೆ, ಅಗೇನ್ 3 ಬರ್ತದೆ, ಇಲ್ಲಿ ಇನ್ಫಿನಿಟಿ ಹೋಗುತ್ತೆ, ಮೈನಸ್ ಇನ್ಫಿನಿಟಿ ಹೋಗುತ್ತೆ. ಹಾಗಾದರೆ ದ ಪಾಯಿಂಟ್ x is equals to 3 and x is equals to minus 2. So divide the real line, divide the real line in how many intervals, so 1 2 3, so 3 intervals, that is ಯಾವ್ದು, ಸೊ ಮೈನಸ್ ಇನ್ಫಿನಿಟಿ ಟು ಮೈನಸ್ 2 and ಮೈನಸ್ 2 to 3 and ಸೊ 3 to ಇನ್ಫಿನಿಟಿ ಆಗುತ್ತೆ. ಸೊ ಈ ಮೂರು ಇಂಟರ್ವಲ್ ನಾವೇನು ಮಾಡ್ತಾ ಹೋಗ್ಬೇಕು, ಈಗ ಚೆಕ್ ಮಾಡ್ತಾ ಹೋಗ್ಬೇಕು, ಇನ್ಕ್ರೀಸಿಂಗ್ ಆಗುತ್ತೋ ಇಲ್ವೋ, ಡಿಕ್ರೀಸಿಂಗ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ರೈಟ್. ಸೊ ಈಗ ಫಸ್ಟ್ ಇಂಟರ್ವಲ್ ಚೆಕ್ ಮಾಡ್ತಾ ಹೋಗೋಣ. ನಾವು
in the interval ಯಾವ್ದು ತಗೊಳ್ಳೋಣ, ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ತಗೊಳ್ಳೋಣ. ಯಾವ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಅಂತ ತಗೊಳ್ಳೋಣ. ಸೊ ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಅಲ್ಲಿ ಸೊ ಲೆಟ್ ಅಸ್ ಕನ್ಸಿಡರ್ ಸೊ 3 ಬಿಲಾಂಗ್ಸ್ ಟು ಸೊ ಏನಾಗಿದೆ ಮೈನಸ್ ಇನ್ಫಿನಿಟಿ ಟು ಏನಿದೆ ಮೈನಸ್ 2 ಆಗಿದೆ. ಹಾಗಾದ್ರೆ therefore ನಮಗೇನು ಬೇಕು ಎಫ್ ಡ್ಯಾಶ್ ಆಫ್ ಮೈನಸ್ 3 ತಗೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ನಮಗೇನು ಬಂದಿದೆ, ಸೊ f(6x² ಮೈನಸ್ 6x ಮೈನಸ್ 36 ಬಂದಿದೆ ಅದಲ್ವಾ. ಅದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ತಗೋಣ 6 ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಅಗೇನ್ ಮೈನಸ್ ಏನು ಬಂದಿದೆ, ಸೊ ವಿಲ್ ಅರೇಂಜ್ ಇಟ್. ರೈಟ್. ಸೊ 6 ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಿದೆ ನಮಗೆ ಮೈನಸ್ 6 ಆಫ್ ಏನಿದೆ ಮೈನಸ್ 3. ಸೊ ಮೈನಸ್ ನಮಗೆ ಏನಾಗುತ್ತೆ 36 ಆಗುತ್ತೆ. ಹಾಗಾದರೆ ಸೊ ಇಲ್ಲಿ ಸ್ಕ್ವೇರ್ ಮಾಡೋದ್ರಿಂದ 9 ಬರುತ್ತೆ. ಸೊ ಹಿಯರ್ ವಿ ಗೆಟಿಂಗ್ 54 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 6 3s 18 ಮೈನಸ್ 36 ಆಗುತ್ತೆ. ಹಾಗಾದರೆ ಸೊ 54 ಪ್ಲಸ್ 18 ಮೈನಸ್ 36 ಮಾಡಿದ್ರೆ ವಿಲ್ ಗೆಟಿಂಗ್ ಅಗೇನ್ 36 ಬರ್ತದೆ. ಸೊ ವಿಚ್ ಇಸ್ ಆಲ್ವೇಸ್ ಏನಾಗುತ್ತೆ ಗ್ರೇಟರ್ ದ್ಯಾನ್ 0 ಆಗ್ತದೆ. ಓಕೆ ರೈಟ್. ಸೊ ಪಾಸಿಟಿವ್ ಆಯಿತು, ಏನಾಯಿತು ಎಫ್ ಡ್ಯಾಶ್ ಆಫ್ ಮೈನಸ್ 3 ಸೊ 36 ಬಂತು, ಪಾಸಿಟಿವ್ ಆಗಿದೆ. ಹಾಗಾದರೆ ಏನಂತ ಅರ್ಥ, ಹೆನ್ಸ್ ಎಫ್ ಈಸ್ ಏನು ಇನ್ಕ್ರೀಸಿಂಗ್. ಎಫ್ ಏನಾಯಿತು ಸೊ ಇನ್ಕ್ರೀಸಿಂಗ್. ಸೊ ಇನ್ ದ ಇಂಟರ್ವಲ್ ಅಲ್ಲಿ ಮೈನಸ್ ಇನ್ಫಿನಿಟಿ ಟು minus 2. So next, so similarly again we'll find out similarly. So now in the interval, so we'll find ಮಾಡ್ಕೊಳ್ಳೋಣ. ಸೊ minus 2 to 3 ತಗೊಳ್ಳೋಣ. ಹಾಗಾದ್ರೆ minus 2 to 3 ಅಲ್ಲಿ ಸೊ ನಾನು ಏನು ಕನ್ಸಿಡರ್ ಮಾಡ್ಕೊಳ್ತೀನಿ, ಲೆಟ್ ಸೊ 0 ಬಿಲಾಂಗ್ಸ್ ಟು ಮೈನಸ್ ಸೊ 2 to 3 ಹೌದಲ್ವಾ. ಹಾಗಾದ್ರೆ therefore ಸೊ ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ, ಸೊ 6 ಇಂಟು 0 0 ಮೈನಸ್ 6 ಇಂಟು 0 0 ಹಾಗೆ ನಮಗೆ ಏನು ಬಂದ್ಬಿಡುತ್ತೆ ಮೈನಸ್ 36 ಬರುತ್ತೆ, ವಿಚ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 0 ಆಗೋದ್ರಿಂದ therefore ಅಥವಾ ಹೆನ್ಸ್ ಎಫ್ ಈಸ್ ಏನಾಗುತ್ತೆ ಸೊ ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್ ವೇರ್ ಸೊ ಮೈನಸ್ 2 to 3 ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವೇನು ಫೈಂಡ್ ಮಾಡ್ಕೊಂಡ ಈಗ ಅನದರ್ ಇಂಟರ್ವಲ್. ಸೊ ನಾವು ಇನ್ ದ ಇಂಟರ್ವಲ್ ವೇರ್ 3 to infinity ಹೋಗೋಣ. ಸೊ 3 to infinity ಹೋದಾಗ ಲೆಟ್ ಅಸ್ ಕನ್ಸಿಡರ್ ಸೊ ಲೆಟ್ 4 ಬಿಲಾಂಗ್ಸ್ ಟು ನಾವೇನು ತಗೋಣ 3 to infinity ಅಂತ ಒಂದು ಎಲಿಮೆಂಟ್ ತಗೊಳ್ಳೋಣ. ನೀವು ಯಾವುದಾದ್ರೂ ತಗೊಳ್ಳಿ. ಸೊ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತದಪ್ಪ ಅಂದಾಗ ಸೊ ದಟ್ ಐ ಆಮ್ ಟೇಕಿಂಗ್ ಲೋಯರ್ ವ್ಯಾಲ್ಯೂ. ಸೊ ಹಾಗಾದ್ರೆ ಏನಾಗುತ್ತೆ ಈಗ ಎಫ್ ಡ್ಯಾಶ್ ಆಫ್ 4 ಇಸ್ ಈಕ್ವಲ್ಸ್ ಟು ಸೊ ಏನಾಗುತ್ತೆ 6 ಆಫ್ 4 ಹೋಲ್ ಸ್ಕ್ವೇರ್ ಮೈನಸ್ 6 ಆಫ್ ಏನು ಬರುತ್ತೆ ಇಲ್ಲಿ 4 ಮೈನಸ್ 36. ಸೊ ನೋಡಿ ನಾವು ನೋಡಿದ ಕೂಡ ಗೊತ್ತಾಗುತ್ತೆ. ಸೊ ಇಟ್ ಮಸ್ಟ್ ಬಿ ಪಾಸಿಟಿವ್ ಆಗುತ್ತೆ ಅಂತ ಈಗಿನ. ಸೊ ಇಲ್ಲಿ 4 4 16, ಸೊ 16 6 ಏನು ಬರ್ತದೆ 96 ಮೈನಸ್ ಸೊ 6 4 24 ಮೈನಸ್ 36 ಆಗುತ್ತೆ. ಹಾಗೇನು ಸೊ 24 ಮೈನಸ್ 36 ಮೈನಸ್ ನಾವೇನು ಮಾಡ್ಕೋಬೇಕು 96 ಮಾಡಿದಾಗ ಅಗೇನ್ ವಿ ಆರ್ ಗೆಟಿಂಗ್ 36 ಬರುತ್ತೆ, ವಿಚ್ ಈಸ್ ಅ ಪಾಸಿಟಿವ್. therefore hence ಎಫ್ ಈಸ್ ಏನಾಗುತ್ತೆ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ where in the interval 3 to ಎಲ್ಲಿ ಹೋಗುತ್ತೆ ಇನ್ಫಿನಿಟಿ ಆಗುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೇಕು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ. ಹಾಗಾದ್ರೆ ಕನ್ಕ್ಲೂಷನ್ ಬರೋಣ. ಸೊ ಕನ್ಕ್ಲೂಷನ್ ಎಲ್ಲ ಬರೆದಿಲ್ಲ ಸಾಕು, ಇಷ್ಟು ಬರೀತಾ ಹೋದರೆ ಸಾಕು. ಓಕೆನಾ. ಸೊ ಯಾವಾಗ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿದೆ, ಯಾವಾಗ ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಆಗಿದೆ ಅಂತ ರೈಟ್.
ಸೊ ನೆಕ್ಸ್ಟ್ ಕ್ವಶನ್. So find the interval in which the following functions are strictly increasing or decreasing ಅಂತ ಹೇಳ್ತಿದ್ದಾರೆ. Same question. So this is also important question. A solution. So let ಅವ್ರು ನಾವು ಕೊಟ್ಟಿದ್ದನ್ನು ನಾವು f of x equals ನಾವೇನು ತಗೊಳ್ಳೋಣ x square plus 2x minus 5 ಅಂತ ಹೇಳಿ ತಗೊಳ್ಳೋಣ. ಓಕೆನಾ. ಸೊ ನಾವೇನ್ ಮಾಡ್ಬೇಕೀಗ ಇಂಟರ್ವಲ್ ಫೈಂಡ್ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತೋಗೋಣ x ಮಾಡ್ತೋಗೋಣ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡೋದ್ರಿಂದ ಏನಾಗುತ್ತೆ, ಸೊ f ಡ್ಯಾಶ್ ಆಫ್ x ಇಸ್ ಈಕ್ವಲ್ಸ್ ಆಗುತ್ತೆ 2x plus 2 ಆಗುತ್ತೆ. ಓಕೆನಾ. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಾವೇನು ತಗೊಳ್ತೀವಿ. ಸೊ ನಾವು ವಿ ಆರ್ ಟೇಕಿಂಗ್ f ಡ್ಯಾಶ್ ಆಫ್ x ಇಸ್ ಈಕ್ವಲ್ಸ್ ಅಂತ ತಗೊಳ್ತೀವಿ 0 ತಗೊಳ್ತೀವಿ. ಹಾಗಾದ್ರೆ ಏನಾಗುತ್ತೆ 2x plus 2 is equals to ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಸೊ x is equals to ನಮಗೆ ಏನು ಬಂದ್ಬಿಡ್ತದೆ -1 ಬರುತ್ತೆ, ಹೌದಲ್ವಾ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಈಗ ಈ -1 ಅನ್ನ ರಿಯಲ್ ಲೈನ್ ಮೇಲೆ ಲೊಕೇಟ್ ಮಾಡಿದಾಗ ಸೊ -1 ಇದೆ. ಸೊ ಇಲ್ಲಿಗೆ ಹೋಗುತ್ತೆ −∞ ಹೋಗುತ್ತೆ. ಸೊ ದ ಪಾಯಿಂಟ್ x is equals to -1, divide the real line into two intervals. So that is -∞ to -1 and -1 to ∞ ಹೋಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ, ಸೊ ಯಾವ ಇಂಟರ್ವಲ್ ಅಲ್ಲಿ ಇದು ಇನ್ಕ್ರೀಸಿಂಗು, ಯಾವ ಇಂಟರ್ವಲ್ ಅಲ್ಲಿ ಇದು ಏನ್ ಮಾಡ್ಬೇಕು ಡಿಕ್ರೀಸಿಂಗ್ ಆಗ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಚೆಕ್ ಮಾಡೋಣ. ಹಾಗಾದ್ರೆ ಸೊ ನಾವು so in the interval so ಎಲ್ಲಿ ಒಂದು ತಗೊಳ್ಳೋಣ -∞ to -1 ತಗೊಳ್ಳೋಣ. ಹಾಗಾದ್ರೆ ಲೆಟ್ ಸೊ -∞ to -1 ಅಲ್ಲಿ ಸೊ ನಾವೇನು ತಗೊಳ್ಳೋಣ -2 belongs to where -∞ to -1 ಆಗುತ್ತೆ. therefore f dash of -2 ಅಲ್ವಾ. ಸ್ವಲ್ಪ ನೀಟಾಗಿ ಬರೆಯೋಣ. ಸೊ ನಾವು ಯಾವ ಪಾಯಿಂಟ್ ಆದ್ರೂ ತಗೊಳ್ಬಹುದು. ಸೊ -∞ to -1 ಅಲ್ಲಿ ಸೊ ದಟ್ ನಾನೇನು ತಗೊಳ್ತೀನಿ -2 belongs to -∞ to -1 ತಗೊಳ್ತೀನಿ. ಸೊ f ಡ್ಯಾಶ್ ಆಫ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ -2 ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ f ಡ್ಯಾಶ್ ಆಫ್ -2 ಏನಾಗುತ್ತೆ, ಸೊ ನಮಗೆ f ಡ್ಯಾಶ್ ಆಫ್ x ಏನು ಬಂದಿದೆ, ನಮಗೆ 2x plus 2 ಬಂದಿದೆ ಗೊತ್ತಲ್ವಾ. ಸೊ ಅದರಲ್ಲಿ ನಾವೇನ್ ಮಾಡ್ತಾ ಹೋಗೋಣ 2 of -2 plus 2 ಆದ್ರೆ ಸೊ 2 2s are -4 -4 ಅಲ್ಲಿ +2 ಬಂದ್ರೆ ನಮಗೆ ಏನು ಬರ್ತಾ ಹೋಗ್ತದೆ -2 ಆಗ್ತದೆ. ಹಾಗಾದ್ರೆ ಸೊ -2 which is less than 0, hence f is ಏನಾಗುತ್ತೆ decreasing. where decreasing, so in the interval ಎಲ್ಲಿ ಸೊ -∞ to -1 ಅಲ್ಲಿ. ಹಾಗಾದ್ರೆ ನಾವು ಸಿಮಿಲರ್ಲಿ ವಿಲ್ ಚೆಕ್ ಇನ್ ದ ಇಂಟರ್ವಲ್ -1 to ∞. ಸೇಮ್ ಸಿಂಪಲ್. ಸೊ ಲೆಟ್ ಸೊ 0 belongs to -1 to ∞ ಆಗಿದೆ. therefore f dash of 0 ಏನಾಗುತ್ತೆ 2 of 0 plus 2 into 0 0 ನಮಗೆ 2 which is positive. f dash of is positive ಆದ್ರೆ hence ಏನಾಗುತ್ತೆ f is increasing in the interval where -1 to ಓಕೆನಾ. ಸೊ ಈ ರೀತಿ ನಾವು ಏನು ಮಾಡಬೇಕು ನೆಕ್ಸ್ಟ್. So we'll move on to the next question. So this is also the most important. So ನಮಗೆ ಏನು ಕೊಟ್ಟಿದ್ದಾರೆ 10 - 6 - 2x ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೇನು ಮಾಡಬೇಕು ಈಗ ಇನ್ಕ್ರೀಸಿಂಗ್ ಆಗುತ್ತೋ ಡಿಕ್ರೀಸಿಂಗ್ ಆಗುತ್ತೋ ಅಂತೇಳಿ ನಾವೇನು ಮಾಡ್ತಾ ಹೋಗ್ಬೇಕು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ. ರೈಟ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಲೆಟ್ f of x is equals to
ಏನು ತಗೊಳ್ಳೋಣ 10 ಮೈನಸ್ 6x ಮೈನಸ್ 6x ಸ್ಕ್ವೇರ್ ತಗೊಳ್ಳೋಣ. ಹಾಗಾದರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನು ಮಾಡೋಣ ಎಕ್ಸ್ ಮಾಡ್ಕೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ ಸೊ 6 ಇಂಟು ಎಕ್ಸ್ ನಮಗೇನು ಬರ್ತದೆ ಇಲ್ಲಿ 6 ಬರುತ್ತೆ ಮೈನಸ್ ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡಿದಾಗ ನಮಗೇನು ಬರ್ತವೆ ಸ್ಕ್ವೇರ್ ಮಾಡಿದಾಗ ಸೊ ಸಾರಿ ಹಿಯರ್ 2x ಸ್ಕ್ವೇರ್ ದಿಸ್ ಇಸ್ 2 ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೇನು ಬರ್ತಾ ಹೋಗೋದು ಇಲ್ಲಿ 4x ಬರ್ತದೆ ಅದಲ್ವಾ. ಸೊ ನಾವು ವಿ ಕನ್ಸಿಡರಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ಮಾಡಬೇಕು 0 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಮೈನಸ್ 6 ಮೈನಸ್ 4x ಇಸ್ ಈಕ್ವಲ್ಸ್ ಆಗುತ್ತೆ 0. ಸೊ ಮೈನಸ್ 6x ಬಂದರೆ ಪ್ಲಸ್ 6 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 6/4 ಬರುತ್ತೆ ಅದಲ್ವಾ. ಎಕ್ಸ್ ಇಸ್ ಈಕ್ವಲ್ಸ್ ಟು 6/4 ಮೈನಸ್ 6/4 ಬರ್ತಾ ಹೋಗ್ತದೆ ಇಲ್ಲಿ ಮೈನಸ್ ತಗೊಳ್ಳೋಣ. ಸೊ 2 2s 2 3s ಆಗುತ್ತೆ ದೇರ್ ಫೋರ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಗೆಟಿಂಗ್ ಮೈನಸ್ 3/2 ಆಗುತ್ತೆ ಓಕೆನಾ. ಸೊ ದೇರ್ ಫೋರ್ ನಾವೇನು ಮಾಡ್ತಾ ಹೋಗೋಣ ಇದನ್ನು ರಿಯಲ್ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡೋಣ. ಏನಿದೆ ಇದು ಮೈನಸ್ 3/2 ಇದೆ. ಸೊ ಹಿಂಗೆ ಹೋದರೆ ಮೈನಸ್ ಇನ್ಬಿಟ್ಟು ಹಿಂಗೆ ಹೋದರೆ ದೇರ್ ಫೋರ್ ದ ಪಾಯಿಂಟ್ x is equals to minus 3/2. So divide the real line in two intervals that is minus infinity to minus 3/2 and minus 3/2 to infinity. ಹಾಗಾದರೆ ನಾವು ಚೆಕ್ ಮಾಡಬೇಕೀಗ. ಸೊ ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಆಗಿದೋ ಯಾವ ಇಂಟರ್ವಲಲ್ಲಿ ಡಿಕ್ರೀಸಿಂಗ್ ಆಗಿದೆಯೋ ಅಂತೇಳಿ. ಸೊ ನಾವು ವಿಲ್ ಫೈಂಡ್ ಔಟ್. ನಾವು ಇನ್ ದ ಇಂಟರ್ವಲ್ ಸೊ ಯಾವ್ದು ತಗೊಳ್ಳೋಣ ಫಸ್ಟ್ ಏನಿದೆ ಮೈನಸ್ ಇನ್ಫಿನಿಟಿ ಟು ಮೈನಸ್ 3/2 ತಗೊಳ್ಳೋಣ. ಸೊ ಮೈನಸ್ ಇನ್ಫಿನಿಟಿ ಟು ಮೈನಸ್ 3/2 ಅಲ್ಲಿ ನಾವು ಯಾವ್ದು ತಗೊಳ್ಳೋಣ ಲೆಟ್ so we considering minus 4/2 that is belongs to minus infinity to minus 3/2 alwa. We make it cube bracket extra ಬರ್ತಿದ್ವಲ್ವಾ. so minus 4/2 is belongs to ಇಲ್ಲಿ minus infinity to plus infinity. okay ಹಾಗಾದ್ರೆ ಈಗ ನಾವೇನು ಮಾಡಬೇಕು ಎಫ್ ಡ್ಯಾಶ್ ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ನಮಗೇನಿದೆ ಮೈನಸ್ ಸೊ ಎಫ್ ಡ್ಯಾಶ್ ಆಫ್ ನಮಗೇನಿದೆ ಮೈನಸ್ 6 ಮೈನಸ್ 4 ಇದೆ ಮೈನಸ್ 4 ಅಲ್ವಾ ಮೈನಸ್ 6 ಮೈನಸ್ 4x ಇದೆ. ಸೊ ಎಫ್ ಡ್ಯಾಶ್ ಆಫ್ ಮೈನಸ್ 4/2 ಏನಾಗುತ್ತೆ ಮೈನಸ್ 6 ಮೈನಸ್ 4 ಆಫ್ ಮೈನಸ್ 4/2 ಇದೆ. ಸೊ 2 1s 2 2s ಕ್ಯಾನ್ಸಲ್ ಆದರೆ ಮೈನಸ್ ಇಂಟು ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ 4 2s 8 ಆಗುತ್ತೆ. 8 ಅಲ್ಲಿ ಮೈನಸ್ 6 ಹೋದರೆ ನಮಗೆ ಎಷ್ಟು ಬರ್ತಾ ಹೋಗ್ತದೆ 2 ಬರುತ್ತೆ ವಿಚ್ ಈಸ್ ಪಾಸಿಟಿವ್ ಕ್ವಾಂಟಿಟಿ. ದೇರ್ ಫೋರ್ ಸೊ ಎಫ್ ಈಸ್ ಅಥವಾ ನಾವೇನು ಬರೋಣ ಹೆನ್ಸ್ ಅಂತಲೇ ಬರೋಣ ಹೆನ್ಸ್ ಎಫ್ ಈಸ್ increasing so in the interval ಅಲ್ಲಿ minus infinity to minus 3/2. so similarly so in the interval ಎಲ್ಲಿ ಚೆಕ್ ಮಾಡೋಣ minus 3/2 ಸೊ ಎಲ್ಲಿಗೋಣ ಇನ್ಫಿನಿಟಿಗೆ ಹೋಗೋಣ ಓಕೆನಾ. ಸೊ ಏನು ಮಾಡೋಣಪ್ಪ ಅಂದ್ರಿಗಿನ minus 3/2 ಟು ಇನ್ಫಿನಿಟಿಯಲ್ಲಿ ಸೊ ನಾವೇನು ತೊಗೊಂಡ್ಬಿಡೋಣ ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ತಗೊಳ್ಳೋಣ. ಹಾಗಾದ್ರೆ ಯಾವ ತಗೊಳ್ಳೋಣ ಮೈನಸ್ ಇನ್ಫಿನಿಟಿ ಟು ಸಾರಿ ಮೈನಸ್ 3π/2 ಟು ಎಲ್ಲಿ ಗೊತ್ತೆ ಇನ್ಫಿನಿಟಿ ಹೋಗ್ತಾ ಇದೆ. ಸಾರಿ ಸೊ ನೋಡಿ ನಾವು ಮಾಡ್ಕೊಂಡಿದ್ವಿ ಇಲ್ಲಿ ನಾವೇನು ಮಾಡ್ತಾ ಹೋಗೋಣ ಇಂಟರ್ವಲ್ನೇ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಲ್ವಾ. ಸೊ ಏನು ಮಾಡೋಣಪ್ಪ ಅಂತಿನ ಫಸ್ಟ್ ನಾನೇನು ಮಾಡ್ಬಿಡ್ತೀನಿ ಅಂದಿನ ಯಾಕಂದರೆ ಮೈನಸ್ 4/2 ಅನ್ನೋದು ಯಾವ ಇಂಟರ್ವಲ್ ಇರ್ತದೆ ಮೈನಸ್ 3π/2 ಟು ನಾವು ಸೊ ಇಂದ ಇಂಟರ್ವಲ್ನೇ ಚೆಕ್ ಮಾಡ್ತಾ ಹೋಗೋಣ.
ಓಕೆ ಸೊ ನಾವು ಇನ್ ದ ಇಂಟರ್ವಲ್ ಯಾವ ಇಂಟರ್ವಲ್ ಚೆಕ್ ಮಾಡೋಣಪ್ಪ ಅಂದ್ರೆ ನಾ ಮೈನಸ್ ಚೇಂಜ್ ಮಾಡ್ಕೊಬಿಡ ಯಾಕಂದ್ರೆ ಆಲ್ರೆಡಿ ನಾವೆಲ್ಲ ಬರ್ತಿದ್ದೀವಲ್ವಾ ಸೊ ನಾವು ಇನ್ ದ ಇಂಟರ್ವಲ್ ವಿಲ್ ಚೆಕ್ -3/2 ಟು ಇನ್ಫಿನಿಟಿ ಹೋಗೋಣ ಸೊ ಅವಾಗ -4/2 ಎಲ್ಲಿದೆ -3/2 ಟು ಇನ್ಫಿನಿಟಿಯಲ್ಲಿ ಇರ್ತದೆ ಸೊ ಪಾಸಿಟಿವ್ ಆಗಿಂದ ಹೆನ್ಸ್ ಎಫ್ ಈಸ್ ಇನ್ಕ್ರೀಸಿಂಗ್ ಸೊ ಇನ್ ದ ಇಂಟರ್ವಲ್ ಅಲ್ವಾ ಸೊ ಫಾಸ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ಲೇಟ್ ಇದು ಕರೆಕ್ಟ್ -3/2 ಟು ಇನ್ಫಿನಿಟಿಲಿ ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್ ಸೊ ಇನ್ ದ ಇಂಟರ್ವಲ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ -∞ ಟು -3/2 ಅಲ್ಲಿ ತಗೋಣ ಹಾಗಾದ್ರೆ -∞ ಟು -3/2 ಅಲ್ಲಿ ಯಾವುದು ಬರ್ತದೆ ಸೊ ವಿಲ್ ಕನ್ಸಿಡರಿಂಗ್ ಇಲ್ಲ ನೆಗೆಟಿವ್ಸ್ ಬರ್ತಾ ಹೋಗ್ತದೆ ಸೊ ಯಾವ್ದು ತಗೋಣ -3/2 ಅಂದರೆ ಬೇರೆ ಪಾಯಿಂಟ್ಸ್ ಅನ್ನೇ ವಿಲ್ ಚೆಕ್ ಇಟ್ ಮತ್ತೊಮ್ಮೆ ಸಾಲ್ವ್ ಮಾಡ್ಕೊಂಡ್ಬಿಡೋಣ ಇದನ್ನ ಓಕೆನಾ ಸೊ ನಮಗೆ ಯಾವಾಗ ಇಂಟರ್ವಲ್ ಬಂದಿದೆ ಸೊ ನಾವು ಇನ್ ದ ಇಂಟರ್ವಲ್ ವಿಲ್ ಚೆಕ್ ಇಟ್ ಫಸ್ಟ್ ಸೊ ನಾವು ಇನ್ ದ ಇಂಟರ್ವಲ್ ಸೊ ನಮಗೇನಿದೆ ಸೊ ಫಸ್ಟ್ ಇಂಟರ್ವಲ್ ನಮಗೇನು ಬಂದಿದೆ -∞ ಟು -3/2 ಅಲ್ವಾ ಇನ್ ದ ಇಂಟರ್ವಲ್ ನಾವಿಲ್ಲೇ ಚೆಕ್ ಮಾಡಿ ತಗೋಣ -∞ ಟು -3/2 ಸೊ 3/2 ಅಂದರೆ ನಮಗೆ ಬರ್ತದೆ 1.5 ಬರ್ತಾ ಹೋಗ್ತದೆ ಸೊ ಅದಕ್ಕಿಂತ ಚಿಕ್ಕದೊಂದಿಗೆ ನಾವು ನೆಕ್ಸ್ಟ್ ಸೈಡ್ ರೈಟ್ ಫಸ್ಟಿಗೆ ತಗೊಂಡಿದ್ದೆ ಕರೆಕ್ಟ್ ಇದೆ ಸೊ ಲೆಟ್ ಸೊ -4/2 ಇಸ್ ಬಿಲಾಂಗ್ಸ್ ಟು -∞ ಟು -3/2 ಹಾಗಾದರೆ ಸೊ ಎಫ್ ಡ್ಯಾಶ್ ಆಫ್ -4/2 ಏನಾಗುತ್ತೆ -6 -4 ಆಫ್ -4/2 ಸೊ ದಿಸ್ ಇಸ್ 2 ಬರ್ತದೆ ಹೌದಲ್ವಾ ಸೊ ವಿಚ್ ಇಸ್ ಪಾಸಿಟಿವ್ ಸೊ ಹೆನ್ಸ್ ಎಫ್ ಈಸ್ ಏನಾಗುತ್ತೆ ಇನ್ಕ್ರೀಸಿಂಗ್ ಇನ್ ದ interval where -∞ to -3/2 so ಈಗ now so in the interval ಏನು ತಗೋಣ -3/2 to ಇನ್ಫಿನಿಟಿ ಹೋಗೋಣ ಓಕೆನಾ ಸೊ -3/2 to ಇದೆ ಸೊ ಅಂದರೆ 1 ಪಾಯಿಂಟ್ ಸಮಥಿಂಗ್ ಬರ್ತದೆ ಸೊ ನಾವು ಲೆಟ್ so I mean considering so we'll take 2 belongs to -3/2 to infinity ತಗೋಣ 3/2 1.5 so 2 belongs to infinity ತಗೋಣ ಹಾಗಾದರೆ f dash of 2 ಏನಾಗುತ್ತೆ ನೋಡಿ ತಗೋಣ ಸೊ -6 -4 of 2 ಬರ್ತಾ ಹೋಗ್ತದೆ ಅಗೇನ್ ಸೊ -6 -4 2s 8 ಬರ್ತಾ ಹೋಗ್ತದೆ ಸೊ ವಿಚ್ ಈಸ್ ನೆಗೆಟಿವ್ ಆಗುತ್ತೆ ಸೊ ದೇರ್ ಫೋರ್ ಸೊ f ಈಸ್ so decreasing so in the interval ಎಲ್ಲಿ ಸೊ -3/2 ಎಲ್ಲಿರುತ್ತೆ ಇನ್ಫಿನಿಟಿ ಓಕೆನಾ ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗಬೇಕು ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ದ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್